ವಿಠಾಬಾಯಿ ತಾನು ಬರೆದಂಥ ತನ್ನ ಆತ್ಮಚರಿತ್ರ ಪ್ರಾರಂಭ ಎಂಬಂಥದ್ದಾಗಿತ್ತು. ಚಿಕ್ಕಂದಿನಿಂದಲೇ ಪಾಂಡುರಂಗನ ಭಕ್ತಿಯಲ್ಲಿ ಬೆಳೆದಂಥ ಸಂತ ಮಾತಾ ವಿಠಾಬಾಯಿ ವಯಸ್ಸಿಗೆ ಬಂದಾಗ ಅಪ್ಪ ಅಮ್ಮ ವಿಠಾಬಾಯಿ ಇಚ್ಛಾ ವಿರುದ್ಧ ಆಕೆ ಲಗ್ನ ಎಂಬಂಥದ್ದು ಮಾಡಿ, ಲಗ್ನ ಆದಾಗ ಗಂಡ ಆಕಿನ ಭೋಗ ಮಾಡಲಿಕ್ಕೆ ಆಕೆಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿ ಕೊನೆಗೆ ನೀರು ಕೊಡು ಅಂತ ಹೇಳಿದಾಗ ಹೊರಗಿನಿಂದ ಚಿಲ್ಕ ಹಾಕ್ಕೊಂಡು ಧೈರ್ಯ ಮಾಡಿ ಪಾಂಡುರಂಗನ ಮೇಲೆ ಸಂಪೂರ್ಣ ಭಾರ ಹಾಕಿ ಅವ ನಿಜವಾಗ್ಲೂ ನಮ್ಮನ್ನು ರಕ್ಷಣೆ ಮಾಡೋದೇ ಆಗಿದ್ರೆ ಅವ ರಕ್ಷಣೆ ಮಾಡ್ತಾನಂಥೇಳಿ ಮನೆಯಿಂದ ಹೊರಗೆ ಬಂದು ಅಲ್ಲೇ ಪಂಢರ್ಪುರ ಹತ್ರ ಒಂದು ಅರಣ್ಯದೊಳಗೆ ಬಂದು ಅಲ್ಲಿ ಅರಣ್ಯದೊಳಗೆ ಒಂದು ಗುಡ್ಡದ ಮೇಲೆ ಬಂದು ಗುಡ್ಡದ ತುದಿಗೆ ನಿಂತು ನೋಡ್ತಾಳೆ. ಇನ್ನು ಮುಂದೆ ಹಾದಿ ಇರಂಗಿಲ್ಲ. ಪಾಂಡುರಂಗನ ಆ ವಿಠಲನ ಚಿದಂಬರನ್ನ ನಾನಾ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳ. ಪ್ರಾಣ ಕೊಟ್ಬಿಡ್ತೀನಿ ಅಂಥೇಳಿ ಒಂದು ದೃಢ ನಿಶ್ಚಯ ಎಂಬಂತಹದ್ದು ಮಾಡ್ತಾಳ. ಅಲ್ಲೇ ಒಂದು ಮಾತು ಹೇಳ್ತಾಳಾಕಿ, ನಿಶ್ಚಯಾಚೆ ಬಳ ಜಿತುಕೆ ಅಸತೆ ಜಾಣ ಪಾವತೋ ಹೋ ಫಳ ಚಿತುಕೇಚಿ. ಅಂದರೆ ನಮ್ಮದು ನಿಶ್ಚಯ ದೃಢ ಇರಬೇಕು. ಯಾವಾಗಲೂ ನಾವು ಒಮ್ಮೆ ಹಿಂಗೆ ಮಾಡಲು ಹಂಗೆ ಮಾಡಲು, ಹಿಂಗೆ ಮಾಡಿದರೆ ಅವ್ರೇನು ಅನ್ಕೋತಾರ, ಹಂಗೆ ಮಾಡಿದ್ರೆ ಇವ್ರೇನು ಮಾಡ್ತಾರ ಅಂಥೇಳಿ ನಾವು ನಮ್ಮ ಮನಸ್ಸನ್ನು ಚಂಚಲ ಮಾಡಿಕೊಂಡು ಯಾವುದೂ ನಿರ್ಣಯ ತೊಗೊಳಿಕ್ಕಾಗಂಗಿಲ್ಲ. ಹಂಗೆ ಮಾಡೋದಕ್ಕಿಂತ ಏನು ಆಗೋದದ, ಕೊನೆಗೆ ಕಳ್ಕೊಂಬೋದು ಏನದಪ್ಪ, ಒಂದು ಪ್ರಾಣ ಕಳ್ಕೊತೀವಿ ಅಷ್ಟೇ ಹೊರತಾಗಿ ಆ ಭಗವಂತ ನಮ್ಮನ್ನೆಂದೂ ಕೈ ಬಿಡಂಗಿಲ್ಲ ಎಂಬಂಥ ಒಂದು ದೃಢ ವಿಶ್ವಾಸ. ಆ ದೃಢ ವಿಶ್ವಾಸದಿಂದನೇ ಯಾರಿಗೆ ದೃಢ ವಿಶ್ವಾಸ ಇರ್ತದೆ ಆ ಭಗವಂತನ ಮೇಲೆ ಅವರೇ ದೃಢ ನಿಶ್ಚಯ ಮಾಡಲಿಕ್ಕೆ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಇಲ್ಲೇನು ಹೇಳ್ತಾಳಕಿ, ಪ್ರಾಣ ಸಮರ್ಪಾವೆ ನಾಮ ಘೇತಾ ಮುಖಿ ಐಸೆ ನಿಶ್ಚಯ ದೇಖಾ ಕೇಲಾ ಜಾಣ. ಇನ್ನೇನು ಚಿದಂಬರ ನಾಮಸ್ಮರಣೆ ಮಾಡ್ಕೋತಾನೆ ಭಗವಂತನ ಸ್ಮರಣೆ ಮಾಡ್ಕೋತ ಈ ಗುಡ್ಡದಿಂದ ಹಾರಿ ಪ್ರಾಣ ಸಮರ್ಪಣೆ ಮಾಡಿಬಿಡೋಣ ಅಂಥೇಳಿ ನಿಶ್ಚಯ ಮಾಡ್ತಾಳೆ. ಐಸೆ ನಿಶ್ಚಯ ದೇಖಾ ಕೇಲೆ ಜಾಣ. ಮತ್ತು ಅಲ್ಲೇ ಮುಂದೆ ತನ್ನ ಆತ್ಮಚರಿತ್ರ ಬರೀತಾಳ, ನಿಶ್ಚಯಾಂಚೆ ಬಳ ಜಿತಿಕೆ ಅಸತೆ ಜಾಣ ಪಾವತೋ ಫಳ ಚಿತ್ಕೆಚಿ. ಆ ನಿಶ್ಚಯ ಎಂಬಂಥದ್ದು ಎಷ್ಟು ಬಲವಾನ್ ಅದ ಅಂತಂದ್ರೆ ಅದು ಎಷ್ಟು ದೃಢ ಇರ್ತದೆ ಅಷ್ಟೇ ಫಲ ಅದ್ರದ್ದು ಸಿಗ್ತದೆ. ಹಾಗಾಗಿ ನಾವು ನಾಮಸ್ಮರಣೆ ಮಾಡಲಿ, ನಮ್ಮ ನಿಜ ಜೀವನದೊಳಗೆ ಏನೇ ಕಷ್ಟಗಳು ಬರಲಿ, ದುಃಖಗಳು ಬರಲಿ, ಪಾಂಡುರಂಗ ಚಿದಂಬರ ನೀನೇ ನನಗೆ ಸರ್ವಸ್ವ ಇದ್ದಿದಿ ಎಂಬ ಭಾವನೆ ನಮ್ಮಲ್ಲಿ ಬೇಕು. ಕೇವಲ ನಮ್ಗೆ ದುಃಖ ಆದಾಗ ಅಷ್ಟೇ ನಾವು ಚಿದಂಬರ ಅಂದ್ರಲ್ಲ, ಪೂರ್ಣತಃ ದ್ವೈತ ಭಾವವನ್ನು ತ್ಯಜಿಸಿ ಎಲ್ಲರ ಸಂಬಂಧವನ್ನು ಬಿಟ್ಟು ನೀನೇ ನನ್ನ ಸರ್ವಸ್ವ ಅಂತ ಎಲ್ಲರಲ್ಲೂ ಆ ಸಮಭಾವ ಯಾವಾಗ ಬರ್ತದ, ಸಮಭಾವ ಬಂದು ಆ ಭಗವಂತನ ಸರ್ವ ವ್ಯಾಪಕತ್ವವನ್ನು ಸಂಪೂರ್ಣವಾಗಿ ನಂಬಿ ಯಾವಾಗ ಆ ದೃಢ ನಿಶ್ಚಯ ಮಾಡ್ತೀವಿ ಆವಾಗ ಫಲ ಇರ್ತದೆ. ಹಂಗಾಕಿ ಏನಂತಂದ್ರೆ ಜನ್ಮ ಜನ್ಮಾಂತರ ಭಕ್ತಿಯೊಳಗಿರ್ತಾಳ. ಹಾಗಾಗಿ ದೃಢ ನಿಶ್ಚಯ ಮಾಡಿ ಇನ್ನೇನು ಪ್ರಾಣ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ವಾಪಸ್ ಪ್ರಾಣ ಸಮರ್ಪಣೆ ಮಾಡಲಾರ್ದ ಜೀವಂತ ಇರ್ಬೇಕಂದ್ರೆ ಅವ ಗಂಡು ಬಿಡಂಗಿಲ್ಲ. ಹಾಗಾಗಿ ಏನಾಗ್ತದ ಆಗಲಿ ಅಂಥೇಳಿ ದೃಢ ನಿಶ್ಚಯ ಮಾಡ್ತಾಳ. ಯಾವಾಗ ಆ ದೃಢ ನಿಶ್ಚಯ ಮಾಡಿರ್ತಾಳ ಆ ಕ್ಷಣ ಮಾತ್ರದಲ್ಲಿ धावो नियाली विठाबाई माधा बोलिले हो ऐसे मजसी जाण. विठाबाई मणे वैजयंती रुळती दिव्य झळकती तेज सर्वाकडे. धावनी आली विठाबाई माझा. माझा ಅಂದ್ರೆ ಯಾರು? ಸಂತ ಮಾತಾ ವಿಠಾಬಾಯಿ. ಧಾವನಿ ಬಂದಂಥ ವಿಠಾಬಾಯಿ ಯಾರು? ಪಾಂಡುರಂಗ. ಯಾಕೆ ಪಾಂಡುರಂಗ ವಿಠಾಬಾಯಿ ಅಲ್ಲಿಗತ್ತಾಳ ಹೇಳಿದ್ದೆ ನಾನು. ಸಾಕ್ಷಾತ್ ತಾಯಿಯ ಒಂದು ಸ್ಥಾನ ಕೊಟ್ಟಾಳ ಸಂತ ಮಾತಾ ವಿಠಾಬಾಯಿ. ಪಾಂಡುರಂಗಗೆ ತಾಯಿಯ ಸ್ಥಾನ ಕೊಟ್ಟಿದ್ದಕ್ಕೆ ವಿಠಾಬಾಯಿ ಅಂತ ಕರೀತಾಳ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಏಯಿ ಮಾঝে ಆಯಿ ಚಿದಂಬರ ವಿಠಾಬಾಯಿ. ಚಿದಂಬರ ವಿಠಾಬಾಯಿ ಅಂದರೆ ಚಿದಂಬರನೇ ನೀನು ಪಾಂಡುರಂಗ, ನೀನೇ ವಿಠಾಬಾಯಿ ತಾಯಿ ಅಂತ. ಸಂತ ಮಾತಾ ವಿಠಾಬಾಯಿನೂ ಹೌದು, ಆದರೆ ಇಲ್ಲೇ ವಿಠಾಬಾಯಿ ನಾವು ಅಲ್ಲೇ ಆ ಅಭಂಗ ಸಂದರ್ಭದ ಪ್ರಕಾರ ನೋಡ್ಬೇಕು. माझे ಚಿದಂಬರಿ ಆಯಿ. ಚಿದಂಬರಿ ಆಯಿ ಅಂದ್ರೆ ಆ ತಾಯಿ ಚಿದಂಬರ. ಚಿದಂಬರನೇ ನನ್ನ ತಾಯಿ.
ತಂದೆ ಬಂಧು ಬಳಗ, ಮಾತಾ ಪಿತಾ ಬಂಧು, ಅಗಾ ಕೃಪಾ ಸಿಂಧು ಚಿದಂಬರ. ಹಂಗ ವಿಠಾಬಾಯಿ ಮನೆ ವೈಜಯಂತಿ ರುಳತಿ. ಇಲ್ಲೇ ವಿಠಾಬಾಯಿ ಮನೆ ಅಂದ್ರೆ ಆ ಸಂತ ಮಾತಾ ವಿಠಾಬಾಯಿ ಹೇಳಿಗತಾಳ. ಆ ಏನು ವಿಠಾಬಾಯಿ ಪಾಂಡುರಂಗ ಬಂದ ಅಲ್ಲಿ ಪ್ರಗಟ ಆಗಿದ್ದ ಕೊಳ್ಳಾಗ ವೈಜಯಂತಿ ಮಾಲಾದ ದಿವ್ಯ ಝಳಕತಿ ತೇಜ ಸರ್ವ ಕಡೆ, ಎಲ್ಲ ಕಡೆ ಏನಂತಂದ್ರೆ ಆ ಪಾಂಡುರಂಗಂದು ತೇಜ ಪ್ರಕಾಶಮಯ ಆಗ್ಯದ ಅಲ್ಲೆಲ್ಲ. ಅವ ಹೆಂಗೆ ಕಾಣಿಸ್ಲಿಗತ್ತಾನಂದ್ರೆ ಶಂಖಚಕ್ರ ಗದಾ ಚತುರ್ಭುಜ ಮೂರ್ತಿ, ಕುಂಡಲೆ ಝಳಕತಿ ಕಾನಾಮಾಜಿ ಅಂದ್ರೆ ಶಂಖಚಕ್ರ ಗದಾ ಚತುರ್ಭುಜ ಮೂರ್ತಿ ಅಲ್ಲಿ ನಿಂತಾನ. ತನ್ನ ನಿಜ ಸ್ವರೂಪದೊಳಗಲ್ಲಿ ಪ್ರಗಟ ಆಗ್ಯಾನ. ಆ ಪಾಂಡುರಂಗನ್ ನೋಡಿ ಪಾಹುನಿಯಾ ಐಸೆ ವಿಠ್ಠಲಾಚೆ ಮೂರ್ತಿ ಆನಂದೇ ತ್ರೈ ಜಗತಿ ಮನಾನಿತೆ. ಅಂದ್ರೆ ಆ ಪಾಂಡುರಂಗನ ಸಗುಣ ಮೂರ್ತಿಯನ್ನು ನೋಡಿ ಅಪಾರವಾದ ಆನಂದ ಆಗಿಬಿಟ್ಟದ ಸಂತ ಮಾತಾ ವಿಠಾಬಾಯಿಗೆ. ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾಳ, ಲೋಟಾಂಗಣ ಹಾಕ್ಲಿಕತ್ತಾಳ. ಆಠವಿ ತಿಯಾಯಿ ಮಜಸಿ ಜಾಣ ಸಾಷ್ಟಾಂಗ ಘಾತಲಾ ಚರಣಾವರಿ ಲೋಳಲೆ ಉಠವಿತಿಯಾಯಿ ಮಜಸಿ ಜಾಣ. ಯಾವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಲ್ಲಿ ಲೋಟಾಂಗಣ ಹಾಕ್ಲಿಕತ್ತಾಳ, ಪಾಂಡುರಂಗ ವಿಠ್ಠಲ ಚಿದಂಬರ ತನ್ನ ಸ್ವಹಸ್ತದಿಂದ ಸಂತ ಮಾತಾ ವಿಠಾಬಾಯಿನ ಎಬ್ಬಿಸ್ಲಿಗತ್ತಾನ. ವಿಠಾಬಾಯಿ ಮನೆ ಕೂಣ ಸಾಂಗತಿ ಮಜಸಿ ಐಸೇ ರೀತಿ ಜಾಣ ಮಜಸಿ ಆಯಿ. ಮುಂದ ಸಾಕ್ಷಾತ್ ಪಾಂಡುರಂಗನೇ ಹ್ಯಾಂಗ ತನ್ನ ನಿಜ ಸ್ವರೂಪವನ್ನ ಎಲ್ಲ ಹೇಳಿಗತಾನ, ಏನು ಮುಂದೆ ಉಪದೇಶ ಮಾಡ್ತಾನ. ಯಾರಿಗೆ? ವಿಠಾಬಾಯಿಗೆ. ಪಾಂಡುರಂಗ ನಿಜವಾಗ್ಲೂ ಏನು ಉಪದೇಶ ಮಾಡ್ಲಿಗತಾನಂಬಂಥದ್ದು ನಾವು ಹೋದ ವಾರ ಇಲ್ಲಿ ತನಕ ಬಂದಿದ್ವಿ. ಏನು ಉಪದೇಶ ಮಾಡ್ಯಾನ ವಿಠಾಬಾಯಿಗೆ? ಯಾರು ಮಾಡ್ಯಾರ? ಯಾವುದು ಸ್ವಪ್ನ ದೃಷ್ಟಾಂತ ಅಲ್ಲ, ಯಾವುದು ಏನಪ್ಪ ಅನಿಸಿಕೆ ಅಲ್ಲ, ಪ್ರತ್ಯಕ್ಷ ಪಾಂಡುರಂಗ ಚತುರ್ಭುಜ ಮೂರ್ತಿ ಏನ ಚಕ್ರಪಾಣಿ ಇದ್ದಾನ, ಅವ ಬಂದಲ್ಲಿ ನಿಂತು ಕೊಳ್ಳಾಗ ವೈಜಯಂತಿ ಮಾಲಾದ ಶಂಖಚಕ್ರ ಗದಾ ಪದ್ಮಾದಿಗಳನ್ನು ಹಿಡ್ಕೊಂಡು ಬಂದಾನ. ಏನು ಹೇಳಿಗತಾನ ಅದನ್ನು ವಿಠಾಬಾಯಿ ಹೇಳ್ತಾಳ. ವಿಠಾಬಾಯಿ ಮನೆ ಖೂಣ ಸಾಂಗತಿ ಮಜಸಿ ಅಂದ್ರೆ ನನಗೆ ಎಲ್ಲ ತನ್ನ ಗುರುತು ಹೇಳಿಗತಾನ, ತಾನು ಏನಿದ್ದಾನ ಎಲ್ಲಿದ್ದಾನ ಅಂಬಂಥದ್ದೆಲ್ಲ ಹೇಳಿಗತಾನ ಈ ರೀತಿ ಅಂತ ಹೇಳಿಗತಾಳ. ಪಾಂಡುರಂಗ ಏನು ಉಪದೇಶ ಮಾಡ್ಯಾನ ವಿಠಾಬಾಯಿಗಂತ ಮುಂದೆ ನೋಡೋಣ. ಅಭಕ್ತ ದುಷ್ಟಾಸಿ ಕಾಪಿತ ಧರಣಿ ತೀರ್ಥ ಶಿವ್ಯಾದೇತಿ ತ್ಯಾನಾ ಜಾಣ ಭೂಭಾರ ಕರಿತಾ ತಳಮಳತಿ ಧರಣಿ ಭಕ್ತ ತಳಮಳತಿ ತ್ಯಾಂಚೆ ಕರಿತಾ. ಏನು ದುಷ್ಟರು ಇರ್ತಾರ ಅಂಥ ದುಷ್ಟರು ಪಾಪಿಗಳಿಂದ ಭೂಭಾರ ಆಗ್ತದ. ಧರಣಿ ಮಾತಾ ಭೂಮಾತಾಗ ಮನಸ್ಸು ನೋವು ಆಗ್ತದ. ನನ್ನ ಭೂಮಿ ಮೇಲೆ ಇಂಥ ದುಷ್ಟರು ಇದ್ದಾರಲ್ಲ, ಅದೇ ಸಂತರು ಭಕ್ತರು ಭಗವಂತನ ಅವತಾರ ಆಗಿತ್ತಂದ್ರೆ ಆ ಭೂಮಿ ತಾಯಿಗೆ ಆನಂದ ಆಗ್ತದೆ. ಆದ್ರೆ ಈ ಭಕ್ತಿ ಮಾಡಲಾರ್ದ ದ್ವೇಷ ಅಂಬಂಥದ್ದು ಇಟ್ಕೊಂಡು ಇನ್ನೊಬ್ಬರಿಗೆ ತ್ರಾಸ ಕೊಡುವಂಥ ಕೆಲಸ ಮಾಡುವಂಥ ಈ ದುಷ್ಟರೇನಿದ್ದಾರಲ್ಲ ಅಂಥವ್ರನ್ನ ನೋಡಿ ಧರಣಿ ಮಾತಾಗ ಬಹಳ ದುಃಖ ಆಗ್ತದೆ. ತೀರ್ಥ ಶಿವ್ಯಾ ದೇತಿ ತ್ಯಾನ ಜಾಣ. ಇವು ತೀರ್ಥಕ್ಷೇತ್ರಗಳೆಲ್ಲ ಬೈತಾವಂಥ ಜನರಿಗೆ. ಭೂಭಾರ ಕರಿತಾ ತಳಮಳತಿ ಧರಣಿ ಭಕ್ತ ತಳಮಳತಿ ತ್ಯಾಂಚೆ ಕರಿತಾ. ಭೂಭಾರ ಎಂಬಂಥದ್ದು ಜಾಸ್ತಿ ಆಗ್ಯದ ಅಂಥೇಳಿ ಧರಣಿ ಮಾತಾ ಭಾಳ ಮನಸ್ಸು ನೋವು ಮಾಡ್ಕೋತಾಳ. ಮತ್ತು ಭಕ್ತರ ಸಲುವಾಗಿ ತಳಮಳ ಆಗ್ತದೆ ಆಕಿಗೆ. ಭಕ್ತರು ಇರಬೇಕು ನನ್ನ ಭೂಮಿ ಮೇಲೆ, ಸಂತರು ಇರಬೇಕು, ಸಾತ್ವಿಕ ಜನ ಇರಬೇಕು, ಸಜ್ಜನರು ಇರಬೇಕು ಅಂಥೇಳಿ ಅದು ಅವ್ರ ಸಲುವಾಗಿ ಪ್ರೀತಿಯ ತಳಮಳ ಆದ್ರೆ ಇಲ್ಲಿ ದುಷ್ಟರ ಸಲುವಾಗಿ ಭೂಭಾರದಂಬಂಥದ್ದಕ್ಕಿಗೆ ಮನಸ್ಸಿಗೆ ನೋವಾಗ್ತದೆ. ಭಕ್ತ ಪೃಥ್ವಿ ಮಿಳೂನಿ ಕರುಣಾ ಭಾಗಿತಿ ಮಜಸಿ ಆಕಾರಾಸಿ ಆಣಿತಿ ಮಜಸಿ ಜಾಣ. ಪಾಂಡುರಂಗ ಏನು ಹೇಳಿಗತ್ತಾನಂದ್ರೆ ಹಿಂಗೆ ಈ ಭಕ್ತರು ಮತ್ತು ಭೂತಾಯಿ ದೇವಾನ್ ದೇವತೆಗಳೆಲ್ಲರೂ ಕಲ್ತು ನನಗೆ ಕೇಳ್ತಾರ, ಅಪ್ಪ ಪಾಂಡುರಂಗ ಚಿದಂಬರ ದುಷ್ಟರು ಅಂಬಂಥದ್ದು ಧರ್ಮ ಅಧರ್ಮ ಅಂಬಂಥದ್ದು ಬೆಳೆದು ಬಿಟ್ಟದ, ಹಂಗಾಗಿ ನೀನು ಅವತಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಭಕ್ತ ಪೃಥ್ವಿ ಮಿಳುನಿ ಕರುಣಾ ಭಾಕಿತಿ ಅಂದ್ರೆ
ಕರುಣಾ ಮಾಡಪ್ಪ ನಮ್ಮ ಮ್ಯಾಲೆ ಅಂಥೇಳಿ ಅವನಿಗೆ ವಿನಂತಿ ಮಾಡ್ಕೋತಾರ. ಯಾವಾಗ ಅವರು ವಿನಂತಿ ಮಾಡ್ಕೋತಾರೋ ಆವಾಗ ನಾನು ನನ್ನ ಮೂಲ ಸ್ವರೂಪ ಆದಂಥ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ನಾನೇ ಇರ್ತೀನಿ, ನಾನು ಸಗುಣ ರೂಪ ಧಾರಣ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇದು ಯಾರು ಹೇಳ್ತಾರ? ಪಾಂಡುರಂಗ ವಿಠಾಬಾಯಿ ಹೇಳ್ತಾನೆ, ಆಕಾರಾಸಿ ಆಣಿತಿ ಮಜ ಜಾಣ. ನನ್ನ ಆಕಾರದೊಳಗೆ ಪ್ರಗಟ್ ಆಗಲಿಕ್ಕೆ ಭಕ್ತರು, ಭೂತಾಯಿ, ದೇವಾನ್ ದೇವತೆಗಳು ಯಾವಾಗ ಈ ಭೂಮಿ ಮೇಲೆ ರಾಕ್ಷಸರ ಹಾವಳಿ ಆಗ್ತದೋ, ಧರ್ಮ ಸಂಸ್ಥಾಪನ ಸಲುವಾಗಿ ನಾನು ಸಗುಣ ರೂಪ ಧಾರಣ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಗ ತಾನು ಪಾಂಡುರಂಗ ವಿಠಾಬಾಯಿಗೆ. ವಿಠಾಬಾಯಿ ಮನೆ ಆಯಿಸಿ ಪಹತ ನಿವಾಲಿ ಹೋ ವ್ಯಥಾ ಸರ್ವಮಾಜಿ. ಈ ರೀತಿ ಪಾಂಡುರಂಗ ಹೇಳಬೇಕಾದ್ರೆ ಆ ಪಾಂಡುರಂಗ ನೋಡಿದ ಮೇಲೆ ನನ್ನೆಲ್ಲ ದುಃಖಗಳು ಮಾಯ ಆಗಿಬಿಡ್ತಾವ. ಏನು ಮನೆ ಬಿಟ್ಟು ಓಡಿ ಬಂದಿರ್ತಾಳ, ಮನ್ಯಾಗ ಆ ಗಂಡ ಕೊಟ್ಟಂಥ ತ್ರಾಸವನ್ನು ಬಿಟ್ಟು ಇನ್ನೇನು ಪ್ರಾಣ ಸಮರ್ಪಣೆ ಮಾಡ್ಬೇಕಂತ ಬಂದಿರ್ತಾಳ. ಸಾಕ್ಷಾತ್ ಯಾರನ್ನ ಪ್ರೀತಿ ಮಾಡ್ತಿದ್ಲೋ, ಯಾರ ಸಲುವಾಗಿ ಜೀವನ ಮಾಡ್ತಿದ್ಲೋ ಅವನೇ ಪ್ರಕಟ ಆದಾಗ ಆ ಎಲ್ಲ ನೋವು ವ್ಯಥ ಎಲ್ಲ ಹೋಗ್ಬಿಟ್ಟದ. ಮಣುನಿ ಮೀಚ ಅವತರಿಲೋ ಸಮಜಾ ಚಿದಂಬರ ನಾಮ ಧರುನಿಯ. ಕುಂದಗೋಳಿ ಅಸತೋ ಬ್ರಾಹ್ಮಣ ವೇಷೇನೆ ಜಾವೆ ಹ್ಯಾ ವಾಟೇನೆ ಮಣತಿ ಮಜಸಿ. ಪಾಂಡುರಂಗ ಸಂತ ಮತ ವಿಠಾಬಾಯಿ ಹೇಳಿಗತಾನ, ಯಾಕಂದ್ರೆ ಈ ದುಷ್ಟನ್ನ ಸಂಹಾರಿ, ಈ ದುಷ್ಟಗುಣವನ್ನು ಸಂಹಾರ ಮಾಡಿ ಸಂತನ ರಕ್ಷಣೆ ಮಾಡಿ ಧರ್ಮ ಸಂಸ್ಥಾಪನ ಮಾಡಲಿಕ್ಕೆ ನಾನೇ ಅವತಾರ ಮಾಡಿ ಬಂದೀನಿ ಅಂತ ಹೇಳಿಗತಾನ ಪಾಂಡುರಂಗ. ಎಲ್ಲಿ ಅವತಾರ ಮಾಡ್ಯಾನ? ಮಣುನಿ ಮೀಚ ಅವತರಿಲೋ ಸಮಜ. ಈ ಮಾತು ಯಾರು ಹೇಳಿಗತಾರ? ಪ್ರತ್ಯಕ್ಷ ಪಾಂಡುರಂಗ ಸಗುಣ ರೂಪದೊಳಗೆ ಪ್ರತ್ಯಕ್ಷ ವಿಠಾಬಾಯಿ ಹೇಳಿಗತಾನ. ನಾವು ಲಕ್ಷ್ಯ ಕೊಡ್ಬೇಕು, ಚಿದಂಬರ ಅಂದ್ರೆ ಸಾಕ್ಷಾತ್ ಪಾಂಡುರಂಗ. ಆ ಪಾಂಡುರಂಗ ಹೇಳಿಗತಾನ, ನಾನೇ ಅವತಾರ ಮಾಡಿ ನಮ್ಮ ಚಿದಂಬರ ನಾಮ ಧರುನಿಯ, ಚಿದಂಬರ ನಾಮ ಧಾರಣೆ ಮಾಡ್ಕೊಂಡು ಬಂದೀನಿ. ಸದ್ಯಕ್ಕೆ ವೈದಿಕ ಬ್ರಾಹ್ಮಣ ವೇಷ ಧಾರಣ ಮಾಡಿಕೊಂಡು ಕುಂದಗೋಳದಾಗಿದ್ದೀನಿ. ಇದೇ ಹಾದಿ ಕುಂದಗೋಳಕ್ಕೆ ಹೋಗ್ತದ, ನೀ ಇಲ್ಲಿಂದ ಕುಂದಗೋಳಕ್ಕೆ ಹೋಗು ಅಂತ ಹೇಳಿ ಪಾಂಡುರಂಗ ವಿಠಾಬಾಯಿ ಹೇಳಿಗತಾನ. ಕುಂದಗೋಳಿ ಅಸತೋ ಬ್ರಾಹ್ಮಣ ವೇಷೇನೆ ಜಾವೆ ಹ್ಯಾ ವಾಟೇನೆ मणती मजसी. आणिक सांगती आई माझे देवा विठ्ठला हो सखा पूर्वीचा तो. विठाबाई म्हणे खूण ಭಗವಂತಾನಿ ಸಾಂಗತಾ ಐಸೆ ರೀತಿ ಸಮಜಾ. ಇನ್ನೂ ಬಹಳ ವಿಷಯಗಳು ನನಗೆ ಪಾಂಡುರಂಗ ಹೇಳ್ಯಾನ ಅಂತ ಹೇಳಿ ಹೇಳಿಗತಾಳ. ಏನಂತ ಹೇಳ್ಯಾನಪ್ಪ ಪಾಂಡುರಂಗ ಅಂದ್ರೆ, ರಾಜಾ ರಾಮ ಭಕ್ತ ಮಾঝে ಏಯಿಲ. ಇದೇ ಹಾದಿ ಏನು ಕುಂದಗೋಳಕ್ಕೆ ಹೋಗ್ತದಲ್ಲ, ಇದೇ ಹಾದಿಗೆ ರಾಜಾರಾಮನ ದಿಂಡಿ ಬರ್ತದ. ನನ್ನ ಶ್ರೇಷ್ಠ ಭಕ್ತ ನಾಮದೇವ್, ತುಕಾರಾಮ್, ರಾಜಾರಾಮ್, ಪ್ರಹ್ಲಾದ್, ಅಂಗದ್, ಉದ್ಧವ್, ಆ ನನ್ನ ಶ್ರೇಷ್ಠ ಭಕ್ತ ಇದೇ ದಾರಿಯಿಂದ ಬರ್ತಾನ. ಅವ ಸಾಕ್ಷಾತ್ ತುಕಾರಾಮ್ನೇ ಇದ್ದಾನ. ಚಿದಂಬರ ನಾಮ ಗರ್ಜನೆ ಮಾಡ್ಕೋತ ಬರ್ತಾನ. ನೀ ಅವನ ಜೊತೆಗೆ ಕುಂದಗೋಳಕ್ಕೆ ಬಾ ದರ್ಶನಕ್ಕಂತ ಹೇಳಿಗತಾರ ಸಾಕ್ಷಾತ್ ಪಾಂಡುರಂಗ. ರಾಜಾರಾಮ ಭಕ್ತ ಮಾঝে ಏಯಿಲ ಏಥೆ ತುಕಾರಾಮ ಪ್ರತ್ಯಕ್ಷತೋ. ಚಿದಂಬರ ನಾಮ ಗಾತ ಫಿರತೋ ಜಾಣ ಅವತಾರ ಪೂರ್ಣ ನಾಮದೇವ. ರಾಜಾರಾಮ್ ಮಹಾರಾಜದ ಪರಿಚಯ ಸಾಕ್ಷಾತ್ ಪಾಂಡುರಂಗ ವಿಠಾಬಾಯಿ ಹೇಳಿಗತಾನ. ಚಿದಂಬರ ನಾಮ ಗರ್ಜನೆ ಮಾಡ್ಕೋತ ಏನು ಹಿಂದಿನ ಜನದಾಗ ತುಕಾರಾಮ್ ಇದ್ನೋ, ಅದ್ರ ಹಿಂದಿನ ಜನದಾಗ ಯಾರು ನಾಮದೇವ್ ಮಹಾರಾಜರಿದ್ರು, ಅವನೇ ಈಗ ರಾಜಾರಾಮಾಗಿ ಬಂದಾನ. ಎಲ್ಲ ಕಡೆ ಅವ ದಿಂಡಿ ತಗೊಂಡು ಸಾವಿರಾರು ಮಂದಿ, 20,000 ಜನರ ಮಟ್ಟಿಗೆ ದಿಂಡಿ ತಗೊಂಡು ಇಡೀ ಭಾರತ ದೇಶದಾಗ ನನ್ನ ನಾಮ ಗರ್ಜನೆ ಮಾಡ್ಕೋತ ನನ್ನ ನಾಮ ಪ್ರಚಾರ ಮಾಡ್ಲಿಗತಾನ. ಅವನ ಜೊತೆಗೆ ನೀ ಹೋಗವ್ವ ಅಂಥೇಳಿ ಪಾಂಡುರಂಗ ಆಜ್ಞಾ ಮಾಡ್ಲಿಗತಾನ. ಸರ್ವಾ ಕಡೆ ಫಿರತೋ ನಾಮಾಮೃತ ಪಾದಿತೋ ದಿಂಡೀತ ಸದಾ ಭಕ್ತಾಂಚಾತೋ. ಹೆಂಗಪ್ಪ ದಿಂಡಿ ಅಂದ್ರೆ, ನಾವು ಬರೀ ಒಂದು 4 ದಿವಸದ ದಿಂಡಿ ಮಾಡ್ಬೇಕಂದ್ರೆ ಒಂದು 10 ತಿಂಗಳದ್ದು ಅದ್ರದ್ದೆಲ್ಲ ಏನಂದ್ರೆ ಹಂಗ ಹಿಂಗ ಎಲ್ಲಿ ಹೋಗ್ಬೇಕು ಅದು. ರಾಜಾರಾಮ್ ಮಹಾರಾಜ ಜೀವನನೇ ದಿಂಡಿ ಆಗಿಬಿಟ್ಟಿತ್ತು. ಇಡೀ ಜೀವನನೇ ಬರೇ ಊರೂರಿಗೆ ಹೋಗೋದು, ಚಿದಂಬರ ಪ್ರಚಾರ ಮಾಡೋದು, ಕಾಲ್ನಡಿಗೆಯಿಂದ ಸಾವಿರಾರು ಮಂದಿ ಭಕ್ತನ ಕರ್ಕೊಂಡು ಹೋಗೋದು. ಯಾವುದು ವ್ಯವಸ್ಥೆ ಇಲ್ಲ, ಎಲ್ಲಿ ಏನು ಸಿಗ್ತದಲ್ಲ ಅದನ್ನು ಸ್ವೀಕಾರ ಮಾಡೋದು, ಅರಣ್ಯದೊಳಗೆ ಮಲಗೋದು, ರಾತ್ರಿ ನಡೆಯೋದು, ಹಗಲೇನಂದ್ರೆ ವಿಶ್ರಾಂತಿ ತಗೊಂಬೋದು. ರಾತ್ರಿ ದಿಂಡಿ ಮಾಡಬೇಕಾದ್ರೆ, ಪಾದಯಾತ್ರಾ ಮಾಡಬೇಕಾದ್ರೆ ಅರಣ್ಯಗಳಲ್ಲಿ ಕೈಯಾಗ ಹಿಲಾರ್ ಹಿಡ್ಕೊಂಡು, ವಿಜಯದಾಸ್ ಚಿದಂಬರ ಪತಾಕ ಹಿಡ್ಕೊಂಡು ರಾತ್ರೆಲ್ಲ ಚಿದಂಬರ ನಾಮ ಗರ್ಜನೆ ಮಾಡ್ಕೋತ, ಕಾಲ್ನಡಿಗೆಯಿಂದ ಭಗವಂತನ ನಾಮ ಗರ್ಜನೆ ಮಾಡ್ಕೋತ ದಿಂಡಿ ಅಮ್ಮಂಥದ್ದು ಮಾಡ್ತಿದ್ರು. ಅವ್ರ ದಿಂಡಿ ಅಂದ್ರೆ
ನಮ್ದು ದಿಂಡಿ ಸುರುಕ್ ಒಂದು ಡೇಟ್ ಇರ್ತದ, ದಿಂಡಿ ಮುಗಿಲಿಕ್ಕೆ ಒಂದು ಡೇಟ್ ಇರ್ತದೆ. ಆದ್ರೆ ಅವ್ರದ್ದು ಹೆಂಗಂದ್ರೆ ಸರ್ವಾ ಕಡೆ ಫಿರುತೋ ನಾಮಾಮೃತ ಪಾಚಿತೋ, ಜೀವನವೇ ದಿಂಡಿ ಆಗಿಬಿಟ್ಟಿರ್ತದ. ಅವ್ರು ದಿಂಡೀತ ಸದಾ ಭಕ್ತ ಅಂಚಾತು, ಸದಾ ಭಕ್ತರ ಜೊತೆಗೆ ಬರೇನಂತಂದ್ರೆ ಚಿದಂಬರ ನಾಮ ಪ್ರಚಾರಕ್ಕೆ ಎಲ್ಲ ಕಡೆ ಅಡ್ಡಾಡೋರು. ಚಾಲತಹೋ ಪಾಯಿ ಭಜನ ಕರಿತೋ ತೋಂಡಿ ಭಕ್ತ ಯಾವೋ ದಿಂಡಿ ಮಧೆ ಸಮಜಾ, ಹಂಗ ನಡ್ಕೋತ ಆ ಭಕ್ತರ ಜೊತೆಗೆ ಭಜನೆ ಮಾಡ್ಕೋತ ನಿರಂತರ ದಿಂಡಿ. ನಮ್ಮಂಗಲ್ಲ ಶನಿವಾರ ಆಯ್ತವಾರ ಸೂಟಿ ಅದ ಹೋಗಿ ಬರೋಣ, ಹಂಗಲ್ಲ. ಜೀವನನೇ ಭಗವಂತಗೆ ಸಮರ್ಪಣೆ ಮಾಡಿಬಿಟ್ಟಾರ. ಇದೇನಂದ್ರೆ ದೃಢ ನಿಶ್ಚಯ ಇರ್ತದ, ಇದೇ ದೃಢ ಭಕ್ತಿ ಇರ್ತದ. ನಮ್ದೆಲ್ಲ ಪಾರ್ಟ್ ಟೈಮ್ ಭಕ್ತಿ, ಅನುಕೂಲ ನೋಡ್ಕೊಂಡು ಹೋಗೋದು. ಎಷ್ಟು ಕಿಲೋಮೀಟರ್ ಅದ, ಜಾಸ್ತಿ ಇತ್ತಂದ್ರೆ ಅಲ್ಲಿ ಊರು ವಸ್ತಿ ಮಾಡೋಂಥವೆಲ್ಲ. ದೇಹಕ್ಕೆ ನಾವು ಬಹಳ ಮಹತ್ವ ಕೊಡ್ತೀವಿ. ಆದರೆ ರಾಜಾರಾಮ್ ಮಹಾರಾಜರು ತಮ್ಮ ತನು ಮನಧನ ಎಲ್ಲ ಸಮರ್ಪಣೆ ಮಾಡಿದ್ರು, ಮಹಾಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಿದ್ರು. ವಿಠಾವಾಯಿ ಮಣೆ ಸಾಂಗತೋ ಮಜ ಖೂಣ ಮಧ್ಯರಾತ್ರಿ ಝಾಲಿ ಸಮಜಾ ಮಜಸಿ. ಹಿಂಗ ಆ ಪಾಂಡುರಂಗ ತನ್ನ ಅವತಾರ ಚಿದಂಬರನಾಗೆ ತಾನು ಅವತಾರ ಮಾಡ್ಯಾನ. ಆ ನಾಮದೇವ್ ತುಕಾರಾಮ್ರೇ ಈಗ ರಾಜಾರಾಮ್ರಾಗಿ ಬಂದಾರಂತ ಹೇಳಿ ಹಿಂಗೆಲ್ಲ ಉಪದೇಶ ಮಾಡ್ಬೇಕಾದ್ರೆ ಮಧ್ಯರಾತ್ರಿ ಆಗ್ಬಿಟ್ಟದ. ಮಧ್ಯರಾತ್ರಿ ಆಗ್ಯದ. ಅಲ್ಲೇನಪ್ಪ ಅಂತಂದ್ರೆ ಟಾಳ ವೀಣಾ ಹಾತಿ ವಿದೇಹ ಪೂರ್ಣ ಸ್ಥಿತಿ ಭಕ್ತ ಚೇಹೆ ದಾಟಿ ಮಧೆ ಜಾಣ. ಮತ್ತ ಪಾಂಡುರಂಗ ಹೇಳಿಗತಾನ ಎಲ್ಲ ಏನಂತಂದ್ರ ತಾಳ ವೀಣಾ ಮೃದಂಗ ಎಲ್ಲ ಏನು ಇವು ಭಗವಂತನ ದಿವ್ಯ ನಾದಗಳೇನವ, ದಿವ್ಯ ಏನು ಉಪಕರಣಗಳು ತಾಳ ವೀಣಾ ಇವೆಲ್ಲ ದಿವ್ಯ ಇವು ಏನಂತಂದ್ರ ಇನ್ಸ್ಟ್ರೂಮೆಂಟ್ಸ್ ಇವು. ತಾಳ ವೀಣಾ ಹಾತಿ ವಿದೇಹ ಪೂರ್ಣ ಸ್ಥಿತಿ. ರಾಜಾರಾಮ್ ಮಹಾರಾಜರು ಸಹಜ ಅವಸ್ಥಾದಾಗಿರ್ತಿದ್ರು. ವಿಧೇಯ ಪೂರ್ಣ ಸ್ಥಿತಿ ಅಂದ್ರೆ ಪ್ರತಿ ಕ್ಷಣ ಚಿದಂಬರ ಬಿಟ್ಟು ಬ್ಯಾರೆ ಚಿಂತನೆ ಇಲ್ಲೇ ಇಲ್ಲ. ನಾನು ನಂದು ಏನೂ ಇಲ್ಲ, ಬ್ಯಾರೆ ಹರಟಿ ಇಲ್ಲ, ಬ್ಯಾರೆ ಗಾಸಿಪ್ ಇಲ್ಲ, ಇನ್ನೊಬ್ಬರ ಬಗ್ಗೆ ಮಾತಿಲ್ಲ. ನಿರಂತರ ವಿಧೇಯ ಸ್ಥಿತಿಯೊಳಗಿರೋದಕ್ಕೆ ಸಹಜ ಅವಸ್ಥಾ ಅಂತಾರೆ. ಈಗ ಧ್ಯಾನಕ್ಕೆ ಕೂತು ಧ್ಯಾನದೊಳಗಿದ್ದಾಗ ದೇಹ ಭಾವವನ್ನು ಮರೆಯೋದು ಅದು ಧ್ಯಾನ ಧಾರಣ ಅಂತಾರೆ. ಆದ್ರೆ ಆ ಧ್ಯಾನನೇ 24/7 ನಿರಂತರ ಚಿದಂಬರನ ಚಿಂತನೆ ಆಗ್ತದಲ್ಲ, ಅದು ಸಹಜ ಅವಸ್ಥಾ ಆಗ್ತದಂದ್ರೆ ಸಹಜವಾಗಿ ಧ್ಯಾನದೊಳಗಿರೋದು. ಅದನ್ನ ಇಲ್ಲಿ ಹೇಳಿಗತ್ತಾರ. ತಾಳ ವೀಣಾ ಹಾತಿ ವಿದೇಹ ಪೂರ್ಣ ಸ್ಥಿತಿ ಭಕ್ತ ಚೇಹೆ ದಾಟಿ ಮದೆ ಜಾಣ. ಭಕ್ತರ ನಡುವ ದೇಹ ಭಾವವನ್ನು ಕಳ್ಕೊಂಡು ತಾಳ ವೀಣಾ ಮೃದಂಗದಿಂದ ಚಿದಂಬರ ನಾಮ ಗರ್ಜನ್ ಮಾಡೋದು. 20,000 ದಿಂಡಿ ಅಸೆ ತ್ಯಾಂಚೆ ಸ್ವಾಮಿ ನಾಮ ಧ್ವಜ ಹಾತಿ ಆಹೆ. 20,000 ಜನ ಇರ್ತಾರ ಅವ್ರ ದಿಂಡಿ ಒಳಗ. ಕೈಯಾಗ ಎಲ್ಲಾರು ಧ್ವಜ ಅಂಬಂಥದ್ದು ಹಿಡ್ಕೊಂಡಿರ್ತಾರ. ಏನಿರ್ತದ ಧ್ವಜ ಅಂದ್ರ ಪಿವಳತೆ ನಿಶಾಣ 10,000 ಪೂರ್ಣ ತಾಳ ಮೃದಂಗ ಪೂರ್ಣ ಘೇವನಿಯ. ನೋಡ್ರಿ ಸ್ಪಷ್ಟವಾಗಿ ಬರ್ದ ಸಂತ ಮಾತಾ ವಿಠಾಬಾಯಿ. ತಾಳ ವೀಣಾ ಮೃದಂಗ ಇವು ದಿವ್ಯ ಏನಂದ್ರೆ ವಸ್ತುಗಳು ಇವು. ಇದರಿಂದ ಬರುವಂತಹ ನಾದ ಆ ಭಗವಂತಗ ಬಹಳ ಪ್ರೀತಿ. ಅದಕ್ಕೆ ಆ ಪಾಂಡುರಂಗನ ನಾದ ಬ್ರಹ್ಮ ಅಂತ ಹೇಳ್ಯಾರ. ಇಲ್ಲ ನಾವು ಮೃದಂಗ ಬಾರ್ಸಂಗಿಲ್ರಿ, ಅದು ಬಾರ್ಸಂಗ ಅಂದ್ರೆ ಇಲ್ಲಿ ಸ್ಪಷ್ಟ ಅಭಂಗದೊಳಗೆ ಬರ್ದಾರ. ತಾಳ ಅಂದ್ರೆ ತಾಳ ಬೇಕೇ ಬೇಕು ಅಂದ್ರೆ ಇದು ರಾಜಾರಾಮ್ ಮಹಾರಾಜದ್ದು ವಾರ್ಕರಿ ಇದು ಅದ, ಸಂಪ್ರದಾಯ ಅದ, ಇದು ವಾರ್ಕರಿ ಅದ. ಯಾವುದು ಕನ್ಫ್ಯೂಷನ್ನಾಗ ಬೀಳಬ್ಯಾಡ್ರಿ. ವಾರಕರಿ ಅಂತ ಹೇಳಿ ಸ್ಪಷ್ಟ ಹೇಳ್ಯಾರ ರಾಜಾರಾಮ್ ಮಹಾರಾಜ್. ಏತೆ ಉತ್ಸವ ಯಾತ್ರೆಶಿ ವಾರಿ ಕರಿ ಪ್ರತಿ ವರ್ಷಿ. ವಾರಿ ಅಂದ್ರೆ ಪ್ರತಿ ವರ್ಷ ತಪ್ಪದೇ ಮಾಡುವಂಥದ್ದು ಇದು ವಾರ್ಕರಿ ಅದ. ಹಂಗಾಗಿ ಇಲ್ಲಿ ಹೇಳಿಗತ್ತಾರ ಧ್ವಜ ಅಂಬಂಥದ್ದು ಧಾರಣ ಮಾಡ್ಕೊಂಡ್ಬಿಟ್ಟಾರ. ಎಲ್ಲ 10,000 ಧ್ವಜ ಹಿಡ್ಕೊಂಡಾರ. ಪಿವಳೈತೆ ನಿಶಾಣ ಹಳದಿ ಬಣ್ಣದ್ದು. ವಿಜಯದಾಸ ಚಿದಂಬರ ಅಂಬಂಥ ಒಂದು ಆ ನಾಮ ಮುದ್ರಾಂಕಿತ ಅಂಬಂಥದ ಧ್ವಜದ ಮೇಲದ. ತಾಳ ಮೃದಂಗ ಅಂಬಂಥದ್ದು ಹಿಡ್ಕೊಂಡಾರ. ಇನ್ನು ಜೀವನದಾಗ ನಮ್ಗೇನು ಬೇಡ, ನಿರಂತರ ಚಿದಂಬರ ನಾಮಸ್ಮರಣೆ, ನಿರಂತರ ಭಜನೆ, ನಿರಂತರ ಏನಪ್ಪ ಯಾವುದು ಹಸಿವಿ ನಿರಡಿಕೆ ಎಲ್ಲ ಆ ಮಹಾಸ್ವಾಮಿ ನೋಡ್ಕೋತಾನಂತ ಹೇಳಿ ಅರಣ್ಯದಿಂದ ದಿಂಡಿ ತಗೊಂಡು ಬರ್ಲಿಕತ್ತಾರ. ಪಿವಳೈತೆ ನಿಶಾಣ 10,000 ಪೂರ್ಣ ತಾಳ ಮೃದಂಗ ಪೂರ್ಣ घेवनिया. येईल हो आता कुंदगोळ जाणेसी हेची वाट त्याची खुण जाण. ಪಾಂಡುರಂಗ ವಿಠ್ಠಲ ಹೇಳಿಗತ್ತಾನ. 20,000 ಜನರ ದಿಂಡಿ ತಗೊಂಡು ಬರ್ತಾನ ರಾಜಾರಾಮ. 10,000 ಏನಂತಂದ್ರೆ ಹಳದಿ ಧ್ವಜ ಅಂತಾದಿರ್ತಾವ. ಆ ಧ್ವಜದ ಮೇಲೆ ವಿಜಯದಾಸ್ ಚಿದಂಬರಂ ಅಂತದ್ದು ಮುದ್ರಾ ಇರ್ತದೆ. ಇದೇ ಹಾದಿಗೆ ಬರ್ತಾನಮ್ಮ ಅಂತ ಹೇಳಿ ವಿಠಾಬಾಯಿಗೆ ಅಭಯ ಕೊಡ್ಲಿಗತ್ತಾನ ಪಾಂಡುರಂಗ. ಏಳು ಆತ ಕುಂದಗೋಳ ಜಾಣೇಸಿ ಈಗ ಬರ್ತಾನ.
हेची वाट त्याची खूण जाण, त्याच्या बरोबर जावे तुम्ही तेथे, सांगोनी अदृश्य होती देव. विठाबाई म्हणे सफळ झाली ಆಶ್ಚರ್ಯ ते झाली ಬಹುತ ಮಜಸಿ. ಜೀವನ ಸಫಲ್ಯ ಆಯ್ತು, ಸಾಫಲ್ಯ ಆಯ್ತು. ಏನು ಹುಟ್ಟಿದಾಗಲಿಂದ ಪಾಂಡುರಂಗನೇ ನನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ಲು ಅಂಥ ಸಂತ ಮಾತಾ ವಿಠಾಬಾಯಿ ಪ್ರತ್ಯಕ್ಷ ಪಾಂಡುರಂಗ ದರ್ಶನ ಕೊಟ್ಟು ಎಲ್ಲ ಸುದ್ದಿ ಹೇಳಿದ. ಚಿದಂಬರನೇ ನಾನೇ ಚಿದಂಬರಮ್ಮ, ನಮ್ಮಿಬ್ಬರಲ್ಲಿ ಭೇದ ಇಲ್ಲ. ಹಂಗಾಗಿ ರಾಜಾರಾಮ ಏನಿದ್ದ ತುಕಾರಾಮ್ ನಾಮದೇವ್ ಪರಿಪೂರ್ಣ ಅವತಾರ ರಾಜಾರಾಮ ಇದೇ ಹಾದಿಯಿಂದ ಕುಂದಗೋಳಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಬರ್ತಾನೀಗ. ನೀ ರಾಜಾರಾಮಗ ಶರಣ ಹೋಗು, ತಾಳ ವೀಣಾ ಮೃದಂಗ ಎಂಬಂಥದ್ದು ತಗೊಂಡು ಬರ್ತಾನ. ಇದು ರಾಜಾರಾಮ್ ಮಹಾರಾಜರದು ವಾರ್ಕರಿ ಪದ್ಧತಿ ಅದ. ಏನು ಜ್ಞಾನೇಶ್ವರ ಮಹಾರಾಜರು ಶುರು ಮಾಡಿದಂತಹ ವಾರ್ಕರಿ ಸಂಪ್ರದಾಯವನ್ನ ಮುಂದುವರ್ಚಾರ ರಾಜಾರಾಮ್ ಮಹಾರಾಜರು. ಅವರು ತಾಳ ವೀಣಾ ತಗೊಂಡಾರ. ಹಂಗಾಗಿ ಸಂತ ಜ್ಞಾನೇಶ್ವರ ಮಹಾರಾಜರೇನಿದ್ರು ಸಂತ ಮಾತಾ ವಿಠಾಬಾಯಿಗೆ ಯಾವಾಗ ದರ್ಶನ ಕೊಡ್ತಾರ ಅಲ್ಲಿ ವಚನ ಕೊಡ್ತಾರ ವಿಠಾಬಾಯಿಗೆ, ಮುಂದೆ ಚಿದಂಬರನ ಪ್ರಚಾರ ನಾನೇ ಮಾಡೋವಿದ್ದೀನಿ, ತಾಳ ವೀಣಾ ಮೃದಂಗ ತಗೊಂಡು ಚಿದಂಬರ ನಾಮ ಗರ್ಜನೆ ಮಾಡ್ಕೊತ ನಾ ಸಮಾಧಿಯಿಂದ ಹೊರಗೆ ಬರ್ತೀನಿ ಅಂತ ಹೇಳ್ಯಾರ. ಸ್ಪಷ್ಟವಾಗಿ ತಾಳ ವೀಣಾ ಮೃದಂಗ ಅಂತ ಬರ್ದಾರ. ಈ ಅಭಂಗದ ಏನದ ಸಂತ ಮಹಾರಾಜರದ್ದು ವಾಣಿ ಅದ. ಹಂಗಾಗಿ ನಾವು ತಾಳ ವೀಣಾ ಮೃದಂಗ ತಗೋಬೇಕು. ಅವೇ ನಮ್ಮ ಏನಂತಂದ್ರೆ ದಿವ್ಯ ವಾಣಿ ಕೊಡುವಂತಹದ್ದು ಏನವು ನಾದ. ತಾಳ ಮೃದಂಗ ಪೂರ್ಣ ಘೇವುನಿಯ ಪಾಂಡುರಂಗ ಹೇಳಿಗತಾನ ಎಲ್ಲ ತಗೊಂಡು ಬರ್ತಾನ. 10,000 ಪತಾಕೆ ಇರ್ತಾವ, ಇವೆಲ್ಲ ಹೇಳಿಗತಾನ. ಅದಕ್ಕಂದ್ರೆ ವಿಠಾಬಾಯಿ ಗೊತ್ತಾಗ್ಬೇಕಂತ ಹೇಳಿ ಎಲ್ಲ ಹೇಳಿ ಇಲ್ಲಿಂದ ಕುಂದಗೋಳಕ್ಕೆ ಹೋಗ್ತಾನ. ನೀನು ಆ ರಾಜಾರಾಮನ ಜೊತೆಗೆ ಕುಂದಗೋಳಕ್ಕೆ ಬಾ, ತ್ಯಾಚಾ ಬರೋಬರ್ ಜಾವೆ ತುಮಿ ತೇಥೆ, ಆ ರಾಜಾರಾಮನ ಜೊತೆಗೆ ಕುಂದಗೋಳಕ್ಕೆ ಹೋಗಂತ ಹೇಳಿ ಪಾಂಡುರಂಗ ಅಲ್ಲಿ ಅದೃಶ್ಯ ಆಗ್ಲಿಗತ್ತಾನ. ಮಹಾರಾಜ್ सांगोनी अदृश्य होती देव. विठाबाई म्हणे सफळ झाली ಆಶ್ಚರ್ಯತೆ झाली ಬಹುತ ಮಜಸಿ. ಎಷ್ಟು ಆನಂದ ಆಗಿರ್ಬೇಕು ವಿಠಾಬಾಯಿ. ನಾನೇನು ಹುಟ್ಟಿದಾಗಲಿಂದ ಚಿದಂಬರ ಪಾಂಡುರಂಗ ಅಂದಿನಿ, ಅದು ಸಫಲ ಆಯಿತು. ನನ್ನ ಪ್ರತ್ಯಕ್ಷ ಭಗವಂತ ಯಾರನ್ನ ನಾನು ಹಗಲು ರಾತ್ರಿ ಧ್ಯಾನ ಮಾಡ್ತಿದ್ದೆ, ನಾಮಸ್ಮರಣೆ ಮಾಡ್ತಿದ್ದೆ, ಭಜನ್ ಮಾಡ್ತಿದ್ದೆ, ಅವ ಪ್ರತ್ಯಕ್ಷ ನನಗೆ ದರ್ಶನ ಕೊಟ್ಟಾನ. ನನ್ನ ಜೀವನ ಸಾಫಲ್ಯ ಆಯ್ತಂತ ಹೇಳಿಗತ್ತಾಳ. ಆಶ್ಚರ್ಯತೆ झाली ಬಹುತ ಮಜಸಿ. ಆ ಪಾಂಡುರಂಗ ಬಂದು ಕೊಟ್ಟಂತಹ ಉಪದೇಶ ಕೇಳಿ ನನಗೆ ಬಹಳ ಆಶ್ಚರ್ಯ ಆಗಿದೆ. ನನ್ನ ಪಾಂಡುರಂಗನೇ ಈ ಚಿದಂಬರಾಗಿ ಅವತಾರ ಮಾಡ್ಯಾನ. ನೋಡ್ರಿ ಎಷ್ಟು ನಮಗೆ ಇಲ್ಲ ಬ್ಯಾರೆ ವಿಷಯದಿಂದ ನಮಗೇನು ಸಿಗದದ. ನಮಗೆ ಬ್ಯಾರೆ ವಿಷಯನೇ ಬೇಕು. ನಾವೇನಪ್ಪ ಭೇಟಿ ಆದಾಗ ಯಾರೇ ಭೇಟಿ ಆಗಲಿ ಸ್ವಾಮಿ ಬಗ್ಗೆ ಮಾತಾಡಬೇಕು, ಗುರುಗಳ ಜೊತೆಗೆ ಸ್ವಾಮಿ ಬಗ್ಗೆ ಕೇಳಬೇಕು. ನಾವು ಇಲ್ಲದ್ದು ಸಾಬ್ರಿಗೆ ಹೋಗ್ತೀವಿ, ಆ ಭಗವಂತನ ಪ್ರತ್ಯಕ್ಷ ದರ್ಶನದ ಒಂದು ಭಾಗ್ಯ ಕಳ್ಕೊಂಡ್ಬಿಡ್ತೀವಿ. ಪ್ರತ್ಯಕ್ಷ ವಿಠಾಬಾಯಿಗೆ ನಡೆದಂತಹ ಜೀವನದಲ್ಲಿ ನಡೆದಂತಹ ಘಟನಾ ಅದು. ಆಕೆ ಏನು ಮಾಡಿಬಿಡ್ತಾ ಅಂದ್ರೆ ಪಾಂಡುರಂಗ ಅಲ್ಲಿಂದ ಅದೃಶ್ಯ ಆಗ್ತಾನೆ. ಅಲ್ಲೇ ಕೂಡ್ತಾಳ ಗುಡ್ಡದ ಮೇಲೆ ಕೂಡ್ತಾಳ. ರಾಜಾರಾಮ್ ಮಹಾರಾಜರದು ಹಾದಿ ಕಾಯ್ಕೋತ ಕೂತಾಳ. ವಾಟೇತ ಬಯಸಲೋ ಸಕಾಳಿ ಹೋ ಜಾಣ. ಏನು ನಸಕ್ಲೆ ಮುಂಜಾನೆ ತನಕ ಅಲ್ಲೇ ಕೂತಾಳ. ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಸಮಯದ ನಂತರ ತಾಳ ವೀಣಾ ಮೃದಂಗದ ನಾದ ಕೇಳಿಸ್ಲಿಗತ್ತದ. ವಾಟೇತ ಬಯಸಲೋ ಸಕಾಳಿ ಹೋ ಜಾಣ, ಐಕು ಆಲೆ ತಾಳ ಮೃದಂಗ ಧ್ವನಿ. ಆ ಮೃದಂಗ ಧ್ವನಿ ಮತ್ತು ತಾಳ ಧ್ವನಿ ಬರ್ಲಿಗತ್ತದ. ಸಾಂಬ ಚಿದಂಬರ ಅನ್ಕೋತ ಭಜನಿ ಎಂಬಂತಹ ಅದು ಕೇಳಿಸ್ಲಿಗತ್ತದ. ಪತಾಕಾ ಹೋ ದಿಸತೋ ಸ್ವಾಮಿ ನಾಮಾಚೆ ಜಾಣ. ಆ 10,000 ಪತಾಕ ಕಾಣಿಸ್ಲಿಗತ್ತಾವ. ವಿಜಯದಾಸ್ ಚಿದಂಬರ ಅಂತ ಬರೆದಂತಹ ಸ್ವಾಮಿ ಹೆಸರು ಅದ್ರ ಮೇಲದ. 20,000 ಜನರು ಒಂದ ತಾಳ ಹಾಕ್ಲಿಗತ್ತಾರ, ನಾಮ ಗರ್ಜನೆ ಮಾಡ್ಲಿಗತ್ತಾರ. ಅಲ್ಲಿಂದ ಕೇಳಿಸ್ಲಿಗತ್ತದ. ಬರೇ ಒಂದು 20 ಜನ ದಿಂಡಿ ಹೋಗ್ಲಿಗತ್ರ ಎಲ್ಲೋ ಎಷ್ಟೋ ದೂರ ತಾಳದ ಧ್ವನಿ ಕೇಳಿಸ್ತದ. 20,000 ಜನರು ಚಿದಂಬರ ನಾಮ ಗರ್ಜನೆ ಮಾಡೋದು ಆಕೆ ಕೇಳಿಸ್ಬಿಟ್ಟದ. ಆ ಪಾಂಡುರಂಗ ಹೇಳಿದಂತ ಮಾತು ಸತ್ಯವಾಗಿ ಅನುಭವ ಮಾಡಬೇಕಾದ್ರೆ ಇಷ್ಟು ಅಪಾರವಾದ ಆನಂದ. ಆನಂದಿಲೋ ಪೂರ್ಣ ಮನಾ ಮಾಝಿ, ಪುಡೆ ಭಕ್ತ ವೃಂದ ಮಾಘೆ ರಾಜಾರಾಮ. ಗೋಪಾಳ ಗೋವಿಂದ ಭಕ್ತ ಬಹುತ. ಗೋಪಾಳ ಗೋವಿಂದ ಮತ್ತು ಸಾವಿರಾರು ಜನ ಭಕ್ತರು, 20,000 ಜನ ಸಂತರು ಎಲ್ಲರೂ ಮುಂದಿದ್ದಾರ. ಹಿಂದ 6 ಅಡಿಗಿಂತ ಜಾಸ್ತಿ ಎತ್ತರ ಇದ್ದಂಥ ರಾಜಾರಾಮ್ ಮಹಾರಾಜರು ಕೊಳ್ಳಾಗ ವೀಣಾ ಹಾಕ್ಕೊಂಡು ಎಲ್ಲ ದಿಂಡಿ ಮೇಲೆ ಕೃಪಾ ದೃಷ್ಟಿಯಿಂದ ದಿಂಡಿ ತಗೊಂಡು ಬರ್ಲಿಕತ್ತಾರ.
ನಿಧಾನವಾಗಿ ಮಾರ್ಗೆ ಹಳು ಹಳು ಚಲ ಮುಖಾನೆ ಚಿದಂಬರ ಬೋಲ. ಮಾರ್ಗೆ ಹಳು ಹಳು ಚಲ ಮುಖಾನೆ ಚಿದಂಬರ ಬೋಲ. ಚಿದಂಬರ ನಾಮ ಗರ್ಜನ್ ಮಾಡ್ಕೋತ ಬರ್ಲಿಗತ್ತಾರ. ಎಲ್ಲಾ 20,000 ಮಂದಿ ಭಕ್ತರು ಮುಂದಿದ್ದಾರ, ಹಿಂದೆ ರಾಜಾರಾಮ್ ಮಹಾರಾಜ್ ಇದ್ದಾರ. ವಿಠಾಬಾಯಿ ಮಣೆ ಸಮೋರ ರಾಹಿಲೋ ಸಾಷ್ಟಾಂಗ ಘಾತಿಲೋ ಪहिले ಜಾಣ. ಯಾವಾಗ ದಿಂಡಿ ಹತ್ರ ಬಂತು, ಸಂತ ಮಾತಾ ವಿಠಾಬಾಯಿ ರಾಜಾರಾಮ್ ಮಹಾರಾಜ್ ಹತ್ರ ನೇರವಾಗಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ಲಿಗತ್ತಾಳ. ವಿಠಾಬಾಯಿ ಇಲ್ಲೊಂದು ಸ್ಪಷ್ಟವಾದಂತಹ ಮಾತು ಹೇಳಿಗತ್ತಾಳ. ಏನಂದ್ರೆ, ಮೋಕ್ಷ ನಸೆ ಸಮಜಾ ದೇವಾ ಕಡೆ ಜಾಣ ಭಕ್ತಾಚೆ ಚಾಕರ ಝಾಲ್ಯಾ ವೀಣ. ನೋಡ್ರಿ, ಬಹಳ ಮಹತ್ವವಾದಂತಹ ಮಾತದ. ಡೈರಿ ಒಳಗೆ ನಾವು ನೋಟ್ ಮಾಡ್ಕೋಬೇಕು. ನಾವೇನು ಅನ್ಕೋತೀವಿ, ಭಗವಂತನ ಡೈರೆಕ್ಟ್ ನಾವು ಪಡ್ಕೋಬೇಕಂತೀವಿ. ಆದ್ರೆ ಭಗವಂತನ ಸೇವಾ ಮಾಡುವಂತ ಭಕ್ತರ ಸೇವಾ ಮಾಡೋದು ಬಹಳ ಮಹತ್ವದ. ಸಂತರದ ಸೇವಾ ಮಾಡೋದು ಬಹಳ ಮಹತ್ವದ. ಸಂತರ ಸಂಘ ಮಾಡೋದು ಬಹಳ ಮಹತ್ವದ. ಆ ಭಗವಂತ ಯಾರು ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿರ್ತಾರೋ ಅಂಥವ್ರದ್ದು ಸೇವಾ ಮಾಡಿದ್ರೆ ನಮಗ ಮೋಕ್ಷ ಅಂಬಂಥದ್ದು ಸಿಗ್ತದ. ಸೇವಾ ಅಂದಿಲ್ಲ ಅಕ್ಕಿ. ಅಕ್ಕಿ ಅಂತಾಳ, ಭಕ್ತರದ್ದು ಚಾಕರಿ ಮಾಡ್ರಿ ಅಂತ ಹೇಳ. ಮೋಕ್ಷ ನಸೆ ಸಮಜಾ ದೇವಾ ಕಡೆ ಜಾಣ ಭಕ್ತಾಂಚೆ ಚಾಕರ ಝಾಲ್ಯಾವಿನ. ಆ ರಾಜಾರಾಮ್ ಮಹಾರಾಜರದ್ದು ಚಾಕರಿ ಮಾಡ್ಬೇಕು ನಾವು. ನಾವೇನ್ ಮಾಡಿಬಿಡ್ತೀವಿ ಅಂತಂದ್ರೆ, ನಮ್ದು ಭಕ್ತಿದ ಸ್ಟೈಲೇ ಬೇರೆ ಇರ್ತದೆ. ದೂರ್ಲಿಂದ ನಮಸ್ಕಾರ ಮಾಡಿದೆ, ಎಲ್ಲೋ ಒಂದ್ ಕಡೆ ಮೂಲ್ಯಾಗ ಕೂತೆ, ಪ್ರವಚನ ನಡೆದಾಗ ಅಲ್ಲಿ ಬಾಜು ಹರಟಿ ಹಚ್ಕೊಂಡು ಕೂತೆ, ಕೀರ್ತನ್ ನಡೆದಾಗ ಆ ಕೀರ್ತನ್ಕಾರನ ಒಂದ್ ರೀತಿ ಅಹಂಕಾರದ ದೃಷ್ಟಿಯಿಂದ ನೋಡೋದು. ಇವೆಲ್ಲ ಏನಂತಂದ್ರ ನಮ್ದು ಭಕ್ತಿ ಆದ್ರೆ ಅಕ್ಕಿ ಅಂತಾಳ, ಚಾಕರಿ ಮಾಡ್ರಿ. ಚಾಕರ್ ಅಂದ್ರೆ ಹೆಂಗ? ಚಾಕರ್ ಎಂಬ ಶಬ್ದದ ಅರ್ಥ ಏನದ? ಮೀರಾಬಾಯಿ ಹೇಳ್ತಾಳ, ಕೃಷ್ಣ ಪರಮಾತ್ಮ ಕೇಳ್ಕೊತಾಳ, ನಿನ್ನ ಚಾಕರಾಗಿ ಇಟ್ಕೊಳಪ್ಪ, ಈ ನನ್ನ ಸಂಸಾರ ಬ್ಯಾಡಾಗ್ಯದ, ಈ ಸಂಸಾರ ದುಃಖಮಯ ಅದ, ನಾನು ಚಾಕರಿ ಮಾಡಿ ನಿಂದೇನ ಅರಮನೆ ಅದ ಅಲ್ಲಿ ಬಂದು ಕಸ ಬೆಳೆದು ನಿನ್ನ ನೋಡ್ಕೋತ ಇರ್ತೀನಪ್ಪ ಅಂಥೇಳಿ. ಚಾಕರಿ ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ, ಇವ್ರು ಜೀತಗಾರರು ಇರ್ತಾರೆ ನೋಡ್ರಿ, ಹಳ್ಳಿಯೂರಾಗಿರ್ತಾರೆ, ಗೌಡ್ರ ಮನ್ಯಾಗ ಅವ್ರು ತಮ್ಮ ಜೀವನನೇ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ, ಜೀತದ ಆಳು ಅಂತಾರೆ. ಹಂಗ ಚಾಕರ ಅಂತಾರೆ. ಆ ಭಗವಂತನ ಚಾಕರಿ ಮಾಡ್ಬೇಕು ನಾವು. ಭಗವಂತನ ಚಾಕರಿ ಅಂದ್ರೇನು? ಅವನ್ ಬಿಟ್ಟು ಬ್ಯಾರೆ ನಮ್ಮ ಜೀವನದೊಳಗ ಉದ್ದೇಶ ಇರಂಗೇ ಇಲ್ಲ. ಹಂಗಾಗಿ ಇಲ್ಲೇನು ಹೇಳ್ತಾಳ, ಮೋಕ್ಷ ಭಗವಂತನ ಹತ್ರ ಇಲ್ಲ, ಭಕ್ತರದ್ದು ಚಾಕರಿ ಮಾಡ್ರಿ, ಸಂತರದ್ದು ಚಾಕರಿ ಮಾಡ್ರಿ. ಭಗವಂತನ ಭಕ್ತರು ಇದು ಸೇವಾ ಮಾಡಿದರೆ ಸಾಕು, ಭಗವಂತ ಓಡ್ಕೋತ ಬರ್ತಾನೆ. ಯಾಕಂದ್ರೆ ಅವ ಭಕ್ತಾಭಿಮಾನಿ ಇದ್ದಾನ. ಜೈಸಾ ಅಂಧಾರ ಮಾಜಿ ವಸ್ತು आहे जाण प्रकाश हो न सता दिसत नाही तैसे निराकार अंधार म्हणून प्रकाश भक्ती नसता व्यर्थ सर्व. विठाबाई म्हणे प्रकाश राजाराम दिवा मिळेल पूर्ण शोधण्यासी. ನೋಡ್ರಿ, ರಾಜಾರಾಮ್ ಮಹಾರಾಜರದ್ದು ಇದೇನು ನಾವು ಅಭಂಗ ಸತ್ಸಂಗ ಅಂಬಂಥದ್ದು ಮಾಡ್ಲಿಕತ್ತೀವಿ. ಇದು ಎಷ್ಟೋ ಜನ್ಮದ ಪುಣ್ಯ ಅದ. ಇದು ಭಗವಂತನ ಆಶೀರ್ವಾದದ ಫಲ ಅದ. ಭಗವಂತ ನಮ್ಮನ್ನ ಏನ್ ಮಾಡ್ಯಾನಂದ್ರ, ಇಲ್ಲೇನು ಹೇಳಿಗತ್ತಾಳ ವಿಠಾಬಾಯಿ, ರಾಜಾರಾಮ ಅಂದ್ರ ಒಂದು ದೀಪ ಇದ್ದಂಗ, ರಾಜಾರಾಮ್ ಮಹಾರಾಜರಂದ್ರೆ ಒಂದು ಟಾರ್ಚ್ ಇದ್ದಂಗ, ರಾಜಾರಾಮ್ ಮಹಾರಾಜರಂದ್ರೆ ಒಂದು ಪ್ರಕಾಶ ಇದ್ದಂಗ. ಆ ಭಗವಂತ ನಿರ್ಗುಣ ನಿರಾಕಾರ ಪರಬ್ರಹ್ಮ ನಮಗ್ ಕಣ್ಣಿಗೆ ಕಾಣಿಸಂಗಿಲ್ಲ. ಅವ ಎಲ್ಲ ಕಡೆ ವ್ಯಾಪಕ ಇದ್ದಾನ, ಕಣ್ಣಿಗೆ ಕಾಣಿಸಂಗಿಲ್ಲ. ವಿಠಾಬಾಯಿ ಹೇಳ್ತಾಳ ಅಭಂಗದವ್ರು, ಎಲ್ಲಾ ಕಡೆ ವ್ಯಾಪಕ ಇದ್ದಾನ, ಆದ್ರೆ ಕಣ್ಣಿಗೆ ಕಾಣಿಸಂಗಿಲ್ಲ. ಆದ್ರೆ ಯಾವಾಗ ಕಾಣಿಸ್ತಾನ? ಯಾವಾಗ ರಾಜಾರಾಮ್ ಮಹಾರಾಜರ ಅಭಂಗವಾಣಿ ಎಂಬಂಥದ್ದೇನು ಪ್ರಕಾಶ ಅದ, ಆ ಪ್ರಕಾಶದ ಅಭಂಗವಾಣಿ ಅಭ್ಯಾಸ ಮಾಡಿ ರಾಜಾರಾಮ್ ಮಹಾರಾಜರ ಕೃಪಾ ನಾವು ಪಡ್ಕೊಂಡ್ರೆ ಮಾತ್ರ ಸಗುಣ ರೂಪ ಭಗವಾನ್ ಚಿದಂಬರ ಕಾಣಿಸ್ತಾನ ಅಂತ ಹೇಳಿಗತ್ತಾಳ. ಜೈಸೆ ಅಂಧಾರಾಮಾಜಿ ವಸ್ತು आहे जाण ಪ್ರಕಾಶ ಹೋ ನಸತಾ ದಿಸತ್ ನಾಯಿ. ಕತ್ತಲ್ದಾಗಿದ್ದಂತಹ ವಸ್ತು ಇವತ್ತು ಭಗವಂತ ನಿರ್ಗುಣ ನಿರಾಕಾರ ಪರಬ್ರಹ್ಮ ಇದ್ದಾನೆ, ಸರ್ವವ್ಯಾಪಕ ಇದ್ದಾನೆ. ಕಣ್ಣಿಗೆ ಯಾಕೆ ಕಾಣಿಸಂಗಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕತ್ಲ ಅದ, ಅವಿದ್ಯೆ ಅದ, ಅಜ್ಞಾನ ಅದ, ಅಹಂಕಾರ ಅದ, ದೇಹ ಭಾವ ಅದ. ಎಲ್ಲ ಏನಪ್ಪ ಅಂದ್ರೆ ಯಾವ ಮಹತ್ವ ಇಲ್ಲಾರ್ದಂತಹ ವಿಷಯಗಳೇ ನಮ್ಮ ತಲೆಯಾಗ ತುಂಬ್ಯಾವ. ಹಂಗಾಗಿ ಭಗವಂತ ಸಗುಣ ರೂಪದೊಳಗೆ ನಮ್ಮ ಎದುರಿಗೆ ಬಂದು ನಿಂದ್ರಂದ್ರೆ ಯಾಕೆ ಬರ್ತಾನೆ? ಆದ್ರೆ ಒಂದು ಸುಲಭ ಉಪಾಯದಂತ ಹೇಳಿಗತ್ತಾಳ ವಿಠಾಬಾಯಿ. ಏನಪ್ಪ ಅದು ಸುಲಭ ಉಪಾಯ ಅಂದ್ರೆ, ರಾಜಾರಾಮ್ ಮಹಾರಾಜರ ಸೇವಾ, ರಾಜಾರಾಮ್ ಮಹಾರಾಜರದ ಚಾಕರಿ. ಸೇವಾನೂ ಅಲ್ಲ, ನಾವು ಬರೀ ಸೇವಾ ಅಂದ್ರೆ ಬಹಳ ದೊಡ್ಡ ಶಬ್ದ ಹಾಕೋದು. ಅವ್ರದ್ದು ಚಾಕರಿ ಮಾಡ್ಬೇಕು. ಹೆಂಗ್ ಮಾಡ್ಬೇಕಪ್ಪ ಚಾಕರಿ ಅಂದ್ರೆ, ಅವ್ರು ಬರ್ದಂಥ ಅಭಂಗವಾಣಿ ಅಭ್ಯಾಸ ಮಾಡಬೇಕು. ಹಗಲು ರಾತ್ರಿ ಅದನ್ನ ಮಾಡಬೇಕು. ಹಗಲು ರಾತ್ರಿ ಕ್ಷಣೋಕ್ಷಣಿ ಅಹರ್ನಿಶಿ ನಿಶಿದಿನಿ ಚಿದಂಬರ ನಾಮಸ್ಮರಣೆ ಮಾಡಬೇಕು. ಎಂಥ ದುಷ್ಟ ಶಕ್ತಿ ನಮ್ಗೇನು ಮಾಡ್ಲಿಕ್ಕೆ ಆಗಲ್ಲ. ನಮ್ದೊಂದು ಕೂದಲನ್ನು ಕೊಂಕು ಮಾಡ್ಲಿಕ್ಕೆ ಆಗಂಗಿಲ್ಲ.
ವಿಠಾಬಾಯಿ ಕುಂದಗೋಳಪ್ಪಣ್ಣ ಆಖ್ಯಾನದೊಳಗೆ ಅಭಂಗದೊಳಗೆ ಕೊನೆ ಅಭಂಗ ಬರ್ತದೆ. ಗಾಂಜಣಾರ ಆಯ್ಸ ಕೋನಿ ತ್ರಿಲೋಕಿ ಚಿದಂಬರ ಮಣತ ನ ಜಾಯ ವಾಯ ಕೋಣಿ ಅಂತ ಅದು ಅಭಂಗದೊಳಗೆ ಬರ್ತದೆ. ಏನಂದ್ರೆ ಮೂರು ಲೋಕದೊಳಗೆ ನಮಗೆ ಕೂದಲ ಮುಟ್ಟಂಥವ್ರು ಯಾರು ಶಕ್ತಿ ಇಲ್ಲ. ಮೂರು ಲೋಕ, ಭೂಲೋಕ ಅಲ್ಲ, ಎಲ್ಲಾ ಲೋಕದೊಳಗೆ ಯಮಧರ್ಮನೂ ನಮ್ಗೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಚಿದಂಬರ ನಾಮ ಶಸ್ತ್ರ ಧಾರಣ ಮಾಡ್ಕೊಳ್ರಿ ಅಂತ ಹೇಳ್ತಾಳ ವಿಠಾಬಾಯಿ. ಆ ನಾಮ ಶಸ್ತ್ರ ಮುಂದ ಯಾರಪ್ಪಂದು ನಡೆಯಂಗಿಲ್ಲ. ಹಂಗಾಗಿ ನಮಗ ನಾಮಶಸ್ತ್ರ ಧಾರಣ ಮಾಡ್ಕೋಬೇಕಂದ್ರೆ ಯಾವ ರೀತಿ ನಾಮ ಮಾಡಬೇಕು, ಅದು ರಾಜಾರಾಮ್ ಮಹಾರಾಜರ ಅಭಂಗವಾಣಿನೇ ನಮಗ ಟಾರ್ಚ್ ಅದ. ಹಂಗಾಗಿ ತೈಸೆ ನಿರಾಕಾರ ಅಂಧಾರ ಮಣುನಿ ಪ್ರಕಾಶ ಭಕ್ತಿ ನ ಸತ ವ್ಯರ್ಥ ಸರ್ವ. ಪ್ರಕಾಶ ಎಂಬಂತಹದ್ದು ಭಕ್ತಿ ಅದ. ಹಂಗಾಗಿ ಆ ಪ್ರಕಾಶ ಎಂಬಂತ ಭಕ್ತಿ ಎಲ್ಲಿಂದ ಬರ್ತದಪ್ಪ ಅಂದ್ರೆ ರಾಜಾರಾಮ್ ಮಹಾರಾಜರಿಂದ ಬರ್ತದ. ವಿಠಾಬಾಯಿ ಮಣೆ ಪ್ರಕಾಶ ರಾಜಾರಾಮ ದಿವಾ ಮಿಳೇಲ ಪೂರ್ಣ ಶೋಧನ್ಯಾಸಿ. ಆ ಪ್ರಕಾಶ ರಾಜಾರಾಮ್ ಮಹಾರಾಜ ದೀಪ ಸ್ವರೂಪ ಇದ್ದಾರೆ. ನಮಗ ಆ ಸಗುಣ ರೂಪ ಭಗವಂತನ ಹುಡುಕ್ಲಿಕ್ಕೆ ಆ ಪ್ರಕಾಶ ರಾಜಾರಾಮ್ ಮಹಾರಾಜ ಇದ್ದಾರಂತ ಹೇಳಿಗತ್ತಾಳ. ಆನಂದ ಜಾಹಲೋ ಪಾಹುನಿ ಹೋ ತ್ಯಾನ ಬಹುತ ಹೋ ಮನ ಆನಂದತು. ಪ್ರತ್ಯಕ್ಷ ರಾಜಾರಾಮ್ ಮಹಾರಾಜರ ದರ್ಶನ ಪಡ್ಕೊಂಡಾಳ. ಇಷ್ಟು ಆನಂದ ಆಗಿದೆ. ಪ್ರಹ್ಲಾದ್, ಅಂಗದ್, ಉದ್ಧವ್, ನಾಮದೇವ್, ತುಕಾರಾಮ್, ರಾಜಾರಾಮ್ ಅವ್ರ ಜೊತೆಗೆ ಪ್ರತಿ ಯುಗದೊಳಗೆ ಅವತಾರ ಮಾಡಿದಂಥ ಸಂತ್ ಮಾತಾ ವಿಠಾಬಾಯಿ ಯಾವಾಗ ಜನ್ಮ ಜನ್ಮಾಂತರದ ಏನು ಅವ್ರದ್ದು ಸಖ್ಯ ಇತ್ತು ಅಂಥ ಭಕ್ತರ ದರ್ಶನ ಆಗ್ಯದ. ಅಪಾರವಾದಂಥ ಆನಂದ ಆಗ್ಯದ. ನ ಶಕ್ಯತೆ ವರ್ಣು ಆನಂದ ತ್ಯಾವೇಳಿ ಭಕ್ತ ಅಂಚ ಮೇಳಿ ಅಸತ ಸಂಜ. ಆ ಭಕ್ತರ ಮೇಳದೊಳಗೆ ರಾಜಾರಾಮ್ ಮಹಾರಾಜರು ವೀಣಾ ತಗೊಂಡು ಚಿದಂಬರ ನಾಮಸ್ಮರಣೆ ಮಾಡಬೇಕಾದ್ರೆ ಆ ಆನಂದದ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಸಾಲಂಗಿಲ್ಲ ಅಂತ ಹೇಳಿಗತ್ತಾಳ. ನ ಶಕ್ಯ ವರ್ಣು ಆನಂದ ತ್ಯಾವೇಳಿ ಭಕ್ತಾಂಚ ಮೇಳಿ ಅಸತ ಸಂಜ. ಆ ಭಕ್ತರ ನಡುವೆ ಇರೋದು, ರಾಜಾರಾಮ್ ಮಹಾರಾಜರದ ಸಂಘ ಸಿಗೋದು, ಚಿದಂಬರ ನಾಮ ಇನ್ನು ಜೀವನದೊಳಗೆ ನನಗೇನು ಬೇಡಪ್ಪ, ಚಿದಂಬರ ನಾಮ ಒಂದೇ ಬೇಕನ್ನುವಂಥ ಒಂದು ತತ್ವವನ್ನು ಇಟ್ಕೊಂಡಾಗ ಸಿಗುವಂಥ ಆನಂದನ ವರ್ಣನಾತೀತದಂತೆ ಹೇಳಿಗತ್ತಾಳ. ಭಕ್ತಾಂಚ ಸಂಘ ಜೈಸೆ ಸಾಖರಗೋಡ ಆನಂದಿ ಆನಂದ ಸರ್ವಾ ಕಡೆ. ವಿಠಾಬಾಯಿ ಮಣೆ ದೇವ ಭಾವ गेले ಚರಣ ದೇಖಿಲೆ जेव्हा ರಾಜಾರಾಮ್ ಮಹಾರಾಜ ಅಂಚೆ. ಯಾವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ರಾಜಾರಾಮ್ ಮಹಾರಾಜರ ಚರಣ ದರ್ಶನ ಬಂತಾಗ್ತದ, ಅಲ್ಲೇ ಹಾಕಿದು ದೇಹ ಭಾವ ಹೋಗಿ ಬಿಡ್ತದ. ಅದು ದೇಹ ಭಾವ ಹೋಗ್ತದಂದ್ರ ನಮ್ಗೆ ಅದ್ರದ್ದು ಏನೂ ಅನುಭವನೇ ಇಲ್ಲ. ಅದ್ರದ್ದು ಆನಂದ ನಮ್ಗೆ ಗೊತ್ತಾಗಂಗಿಲ್ಲ. ಯಾರಿಗೆ ಅದ್ರದ್ದು ಅನುಭವ ಅದ, ವಿಧೇಯ ಸ್ಥಿತಿ ಇದ್ದು ಯಾರಿಗೆ ಅನುಭವ ಅದ ಅವರಿಗೆ ಗೊತ್ತಾಗ್ತದ ಯಾವ ರೀತಿ ಆ ವಿಠಾಬಾಯಿದು ಏನು ಪರಿಸ್ಥಿತಿ ಇತ್ತು. ಅವಾಗ ರಾಜಾರಾಮ್ ಮಹಾರಾಜರ ಚರಣವನ್ನು ನೋಡಿದಾಗ ಅಲ್ಲೇ ಆ ಕ್ಷಣದೊಳಗೆ ದೇಹ ಭಾವ ಅಂತದ್ದು ಶೂನ್ಯ ಆಗಿದೆ. ಉಠವಿತಾ ಮಜಸಿ ಹಸ್ತದೋನಿ ಧರುನಿ. ರಾಜಾರಾಮ್ ಮಹಾರಾಜರು ರೀ ಸಾಕ್ಷಾತ್ ಚಿದಂಬರ ಸ್ವರೂಪ ಗೊತ್ತಾಗ್ಬಿಟ್ಟದಕ್ಕೆ ಯಾರು ವಿಠಾಬಾಯಿ. ಯುಗ ಯುಗಾಂತರ ತನ್ನ ಜೊತೆಗಿದ್ದಂಥ ಭಕ್ತ ಶಿರೋಮಣಿ ಸಂತ ಮಾತಾ ವಿಠಾಬಾಯಿ ಅಂತ ಗೊತ್ತಾಗ್ಯದ. ದೇಹ ಭಾವ ಹೋಗಿ ಅಲ್ಲಿ ಬಿದ್ದಾಳಂತ ಗೊತ್ತಾಗ್ಯದ. ರಾಜಾರಾಮ್ ಮಹಾರಾಜರು ಎರಡೂ ಕೈಯಿಂದ ಕೆನ್ನೆ ಅಪಿಸ್ಲಿಗತ್ತಾರ. ಆ ಉಠಬಿತಿ ಮಜಸಿ ಹಸ್ತ ದೋನಿ ಧರೋನಿ ಸ್ವಾಮಿ ಪಾಸಿ ನೇತಿ ಮಜಸಿ ಜಾಣ. ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಲಿಗತ್ತಾರ ನನ್ನ ಅಂತ ಹೇಳಿಗತ್ತಾಳ. ದಿಂಡಿ ಮಾಜಿ ಭಜನ ಕರಿತ ನಿಗಾಲೋ 2 ಮಹಿನೆ ವಾಟೆ ನೇತೆ. ಪಂಡರ್ಪುರದಿಂದ ಏನು ರಾಜಾರಾಮ್ ಮಹಾರಾಜರ ದಿಂಡಿ ಎಂಬಂಥದ್ದಿತ್ತು. 2 ತಿಂಗಳೇನಂತಂದ್ರೆ ಪಂಡರ್ಪುರದಿಂದ ಕುಂದಗೋಳಕ್ಕೆ ಬರಲಿಕ್ಕೆ 2 ತಿಂಗಳ ಸಮಯ ಅವರಿಗೆ ಆಗ್ಯದ. गावो गावांचे लोक दिंडीसी पाहती आरती घेऊनी राहती समोरते. ಊರಿಗೆ ದಿಂಡಿ ಹೋದಾಗ ಊರಾಗ ಎಲ್ಲರೂ ಸ್ವಾಮಿ ಭಕ್ತರು ಆ ದಿಂಡಿಗೆ ಆರತಿ ಎಂಬಂಥದ್ದು ಮಾಡ್ಲಿಗತ್ತಾರ, ಸ್ವಾಗತ ಮಾಡ್ಲಿಗತ್ತಾರ. ದಿಂಡಿಗೆ ಯಥಾಶಕ್ತಿ ತಮ್ಮ ವ್ಯವಸ್ಥಾ ಎಂಬಂಥದ್ದು ಮಾಡ್ಲಿಗತ್ತಾರ. ಚಿದಂಬರ ಏಕ ನಾಮ ಹೋ ಎಣೇಸಿ ಪಾಹಿಜೆ ಗಾಟಿಸಿ ಪುಣ್ಯ ಬಹುತ. ನೋಡ್ರಿ ಎಷ್ಟು ಅನಂತ ಜನ್ಮದ ಪುಣ್ಯ ನಾವು ಮಾಡಿವಿ ಅಂತ ಹೇಳಿ ಇವತ್ತು ನಮ್ಮ ನಾಲ್ಗಿ ಮೇಲೆ ಚಿದಂಬರ ಬಂದದ. ಚಿದಂಬರ ನಾಮ ನಮಗೆ ಸಿಕ್ಕದ. ಈ ಚಿದಂಬರ ನಾಮ ಸಿಕ್ಕು, ಮನುಷ್ಯ ಜನ್ಮ ಸಿಕ್ಕು, ಸಂತರ ಸಂಘ ಸಿಕ್ಕು, ಭಜನ ಸಿಕ್ಕು, ಅಭಂಗ ಸತ್ಸಂಗ ಸಿಕ್ಕ ಮೇಲೆ ಇದೆಲ್ಲ ಮಾಡಿದ ಮೇಲೆ ನಾವು ನಿವಾಂತ ಕೊಡ್ಲಿಕ್ಕೆ ಹೆಂಗ ಸಾಧ್ಯ ಅದ ಮಹಾರಾಜ್ ಅಂತ ಹೇಳಿಗತ್ತಾಳೆ. ಚಿದಂಬರ ಏಕ ನಾಮ ಹೋ ಎಣೆಸಿ. ಬರೇ ಒಂದು ಚಿದಂಬರ ನಾಮ ನಮ್ಗ ಸಿಗ್ಬೇಕಂದ್ರ, ನಮ್ಮ ನಾಲ್ಗಿ ಮೇಲೆ ಬರ್ಬೇಕಂದ್ರ ಪಾಹಿಜೆ ಘಾಟಿಸಿ ಪುಣ್ಯ ಬಹುತ. ಎಷ್ಟೋ ಜನ್ಮದ ಪುಣ್ಯದ ಗಂಟು ಬೇಕಾಗ್ತದೆ. ಇವತ್ತು ನಮ್ಮ ನಾಲ್ಗಿ ಮೇಲೆ ಚಿದಂಬರ ನಾಮ ಬಂದದಲ್ರಿ, ಅದನ್ಕೂ ಸತ್ಯ ಅದ. ಮತ್ತು ನಮ್ದು ಎಷ್ಟೋ ಜನ್ಮದ ಪುಣ್ಯ ಇರ್ಬೇಕು. ಮತ್ತು ಈ ನಾಮ ಸಿಕ್ಕ ಮೇಲೆ ಇವತ್ತು ನಾವು ಏನಂದ್ರೆ ಆರಾಮಾಗಿ
ಸಮಯ ವ್ಯರ್ಥ ಮಾಡಿದ್ರೆ ಅನಂತ ಜನ್ಮದ್ದು ಪುಣ್ಯದ ಗಂಟು ವ್ಯರ್ಥ ಆಗ್ತದ. ವಿಠಾಬಾಯಿ ಮಣೆ ಐಸೆ ಸಂಗತೆ ಸಮಜಾ ಮಿಳಣೆ ಸೇ ಹೋ ಪುಣ್ಯ ಪಾಹಿಜೆಯಾಸಿ. ಇಂಥ ರಾಜಾರಾಮ್ ಮಹಾರಾಜರು ಮತ್ತಂಥ ಅವರ ಗೋಪಾಳ ಗೋವಿಂದ ಇವರೆಲ್ಲ ಮಹಾನ್ ಸಂತರು. ಇವರೆಲ್ಲ ಏನಂದ್ರೆ ದಿಂಡಿ ಎಲ್ಲ ಸಂತರು ಸತ್ಪುರುಷರು ಭಕ್ತರು ಇವರೆಲ್ಲರದು ಸಂಘ ಸಿಗಬೇಕು. ಆ ಸಂಘದೊಳಗೆ ನಮ್ಮ ದೇಹ ಭಾವ ಹೋಗ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕಂತ ಹೇಳಿಗತ್ತಾಳ. ಮಿಳಣೆ ಸಹೋ ಪುಣ್ಯ ಪಾಹಿಜೆಯಾಸಿ ಅನಂತ ಜನ್ಮಿ ಪುಣ್ಯ ದೇಖ ಮಣುನಿ घडली हे सख्य ಜಾಸಿ ಪುಣ್ಯ ನಸೆ ಗಾಟಿ ನಾಮ ಮಣತಾ ತಿಡುಕಿ ಉಠಿ. ಯಾರ್ದು ಪುಣ್ಯದ ಗಂಟೆ ಇರಂಗಿಲ್ಲೋ ಈ ರಾಜಾರಾಮ್ ಮಹಾರಾಜರಂಥ ಸಂತರ ಭಕ್ತರ ಸಖ್ಯ ನಮಗ್ ಸಿಗ್ಬೇಕಂದ್ರ ಅನಂತ ಜನ್ಮದ ಪುಣ್ಯ ಬೇಕು. ಬಹುತ ಸುಕೃತಾಚೆ ಜೋಡಿ ಮಣುನಿ ವಿಠ್ಠಲೆ ಆವಡಿ. ರಾಜಾರಾಮ್ ಮಹಾರಾಜರು ಜ್ಞಾನೇಶ್ವರ ಮಾವಲಿ ಹೇಳ್ಯಾರ ಅಭಂಗದೊಳಗೆ, ತೋಹಾ ವಿಠಲ ಬರವ ತೋಹಾ ಮಾಧವ ಬರವ. ಬಾಪರ ಕುಮಾ ದೇವಿವರು ಅಂತ ಹೇಳಿ ಅಭಂಗದೊಳಗೆ ಬರ್ತದ. ಅನಂತ ಜನ್ಮದ ಪುಣ್ಯ ಯಾರ್ದಿರ್ತದ ಅವ್ರಿಗೆ ಮಾತ್ರ ಈ ಸಖ್ಯ ಪ್ರಾಪ್ತಿ ಆಗ್ತದ. ಆದ್ರೆ ಒಂದು ಮಾತಿಲ್ಲೇನು ಹೇಳಿಗತ್ತಾಳಂದ್ರ, ಯಾರ್ದು ಪುಣ್ಯ ಇರಂಗಿಲ್ಲೋ, ಯಾರಿಗೆ ಈ ಭಕ್ತಿ ಮಾರ್ಗದ ಗಂಧ ಇರಂಗಿಲ್ಲೋ, ಯಾರೇನಂದ್ರೆ ಸುಮ್ಮನೆ ಟೈಮ್ ಪಾಸ್ ಭಕ್ತಿ ಮಾಡ್ತಾರೋ ಅವರಿಗೆ ನಾಮಸ್ಮರಣೆ ಅಂದ್ರೆ ಅವ್ರಿಗೆ ಒಂದು ರೀತಿ ತಿಡುಕಿ ಅಂದ್ರೆ ಒಂದು ರೀತಿ ಮನಸ್ಸಿನಾಗ ಅಸಮಾಧಾನ ಆಗ್ತದ, ಒಂದು ಇರಿಟೇಷನ್ ಆಗ್ತದ. ಏನು ನಾಮ ಮಾಡ್ತಾವಪ್ಪ ಇವೇನು ಸಂತರಿದ್ದಾರ, ಬರೀ ತಾಳ ಕಟ್ಟಿತಾರ ತಾಳ ಕುಟ್ಟುತ್ತಾರ, ಇಂಥವೆಲ್ಲ ಏನಂತಂದ್ರೆ ಮಾತಾಡ್ತಾರೋ. ನಾಮ ಮಣತಾ ತಿಡುಕಿ ಉಠಿ. ಚಿದಂಬರ ನಾಮ ಅಂದ್ರೆ ಅವ್ರಿಗೆ ಒಂದು ರೀತಿ ಅಲ್ಲಿಂದ ಎದ್ದು ಹೋಗಂಗ ಆಗ್ತದೆ. ಸಾಮೂಹಿಕ ಜಪದೊಳಗೆ ಒಂದು 2 ಮಿನಿಟ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಯಾರ್ದು ಅನಂತ ಜನ್ಮದ ಪಾಪ ಇರ್ತದೆ, ಯಾರ್ದು ಪುಣ್ಯ ಇರಂಗಿಲ್ಲ ಅವರಿಗೆ ನಾಮ ಮಣತ ತಿಡುಕಿ ಉಠಿ. ತಿಡುಕಿ ಅಂದ್ರೆ ಇರಿಟೇಟ್ ಆಗ್ತದ ನಾಮಸ್ಮರಣೆ. ನಾಮ ಅಮೃತ ಆನಂದ ಜಾಸಿ ಅಂಶ ಸಂಜಾ ಚಿದಂಬರಾಚಿ. ಯಾರಿಗೆ ಚಿದಂಬರ ನಾಮದ ಆನಂದ ಎಂಬಂಥದ್ದು ಅನುಭವ ಆಗ್ತದ, ಯಾರಿಗೆ ಚಿದಂಬರ ಅಂದ್ಕೂಳೆ ಇದಕ್ಕಿಂತ ದೊಡ್ಡ ಆನಂದ ಈ ಜಗತ್ನಾಗ ಯಾವುದೂ ಇಲ್ಲ. ಈ ಚಿದಂಬರ ನಾಮ ಏನದ, ಚತುರಾಕ್ಷರ ಚಿದಂಬರ ನಾಮ ಅಮೃತ ಅದ. ಚಿದಂಬರ ನಾಮ ಅಮೃತ ಸಾರ್ ಝಾರೆ ಬಾಪನೋ ವಾರಂವಾರ. ಚಿದಂಬರ ನಾಮ ಅಮೃತ ಸಾರ ಝಾರೆ ಬಾಪನೋ ವಾರಂವಾರ. ಇದು ಚಿದಂಬರ ನಾಮದ ಆನಂದ ಏನದ, ಅಮೃತ ಏನದ, ಇದ್ರೊಳಗಿದ್ದಂತಹ ಏನು ಸಿಹಿ ಅದ. ಇದು ಏನು ಚತುರಾಕ್ಷರ ಷಡಾಕ್ಷರ ಶಿವಚಿದಂಬರ ನಾಮ ಅದ. ಯಾರ್ಯಾರಿಗೆ ಯಾವ ಸಂಪ್ರದಾಯದ ನಾಮ ಸಿಕ್ಕದ ಮಹಾಸ್ವಾಮಿದು, ಆ ನಾಮದೊಳಗಿದ್ದಂಥ ಆನಂದ ಏನದ, ಆ ಆನಂದವನ್ನು ಯಾರು ಪಡ್ತಾರ ಅವರು ಸಾಕ್ಷಾತ್ ಚಿದಂಬರನ ಅಂಶನೇ ಇದ್ದಾರೆ. ನೋಡ್ರಿ, ಚಿದಂಬರನ ವಂಶ ಬ್ಯಾರೆ, ಅಂಶ ಬ್ಯಾರೆ. ಅಂಶ ಅಂದ್ರೆ ಸಾಕ್ಷಾತ್ ಸ್ವಾಮಿ ಸ್ವರೂಪರೇ. ಹಂಗಾಗಿ ವಿಠಾಬಾಯಿ ಶಬ್ದಗಳನ್ನು ನಾವು ಬಹಳ ಧ್ಯಾನದಿಂದ ಲಕ್ಷ್ಯ ಕೊಡ್ಬೇಕಾಗ್ತದೆ. ಇದು ನಾಮಾಮೃತದ ಆನಂದ ಯಾರಿಗಾಗ್ತದ ಅವ್ರು ಸಾಕ್ಷಾತ್ ಚಿದಂಬರ ಸ್ವರೂಪಿಗಳೇ ಅಂತ ಹೇಳಿಗತ್ತಾಳ. ವಿಷಯ ಗೋಷ್ಠ ಹರ್ಷ ಜಾಸಿ ಶೂಕರ ಸಮಜ ಮಾಕ್ಚಾ ಕಾಶಿ. ಯಾರಿಗೆ ಬರೀ ಮೂರನೇದವ್ರ ವಿಷಯ ಆನಂದ ಆಗ್ತದೋ, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ವಿಷಯ ಗೋಷ್ಠಿ ಮಾತಾಡೋದು. ಅಂದ್ರೆ ವಿಷಯ ಗೋಷ್ಠಿ ಅಂತಂದ್ರೆ ಎಲ್ಲ ಇದೇನು ಕಣ್ಣಿಗೆ ಕಾಣಿಸಂತ ಏನು ಇದೆಲ್ಲ ಮೆಟೀರಿಯಲ್ ವರ್ಲ್ಡ್ ಅದಲ್ಲ, ಮಾಯಾ ಅದಲ್ಲ. ಈ ಮಾಯಾದ ಬಗ್ಗೆ ಯಾರಿಗೆ ರುಚಿ ಇರ್ತದೋ, ಅದು ಚಲೋ ಅದ, ಈ ಮನಿ ಚಲೋ ಅದ, ಈ ಬಣ್ಣ ಚಲೋ ಅದ, ಅವ ಚಲೋ ಇದ್ದಾನ, ಇವ ಚಲೋ ಇದ್ದಾನ, ಇವೆಲ್ಲ ಏನು ವಿಷಯ ಗೋಷ್ಠ ಅದಲ್ಲ, ಭಕ್ತಿಯಲ್ಲಿ ಇರಂಗಿಲ್ಲಲ್ಲ. ಎಲ್ಲೇ ಭಕ್ತಿ ಇರಂಗಿಲ್ಲ, ಎಲ್ಲೇ ನಾಮಸ್ಮರಣೆ ಇರಂಗಿಲ್ಲ, ಅದೇ ವಿಷಯ ಗೋಷ್ಠ. ಗೋಷ್ಠ ಅಂದ್ರೆ ಅದ್ರ ಬಗ್ಗೆ, ಆ ವಿಷಯ ಬಗ್ಗೆ ಮಾತಾಡೋದು. ಹರ್ಷ ಜಯಾಸಿ ಅಂದ್ರೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಯಾರಿಗೆ ಇಂಟ್ರೆಸ್ಟ್ ಬರ್ತದೆ ನೋಡ್ರಿ. ಯಾರೋ ಕೆಲವು ಮಂದಿ ಇರ್ತಾರೆ, ಅವ ಹಿಂಗಿದ್ದಾನಂತ, ಆಕಿ ಹಿಂಗಿದ್ದಾಳಂತ, ಹೌದೇನಂತೇಳಿ ಹತ್ರ ಬಂದು ಮೆಲ್ಲಕ್ಕೆ ಏನಾಯ್ತು ಅಂತ ಕೇಳಿ ಅದ್ರೊಳಗೊಂದು ಆನಂದ ಪಟ್ಟು ಮತ್ತೆ ಅದಕ್ಕೆ ಉಪ್ಪು ಖಾರ ಹಚ್ಚಿ ಮತ್ತೆ 10 ಮಂದಿಗೆ ಹೇಳೋದು, ಮತ್ತೆ ಫೋನ್ಯಾಗ ಅದ ಹಗಲು ರಾತ್ರಿ ಮಾತಾಡೋದು, ಇವೆಲ್ಲ ಮಾಡ್ತಾರಲ್ಲ. ಅವ್ರಿಗೆ ಏನಂತ ಹೇಳ್ಯಾರಂದ್ರೆ ಶೂಕರ ಸಂಜ ಮಾಕ್ಚಾಕಾಶಿ. ಜನ್ಮ ಜನ್ಮಾಂತರೊಳಗ ಹಂದಿ ಜನ್ಮ ತಗೊಂಡು ಬಂದಂಥವ್ರು ಇವ್ರು ಅಂತ ಹೇಳಿಗತ್ತ. ಶೂಕರ ಶ್ವಾನ, ಶೂಕರ ಅಂದ್ರೆ ಶ್ವಾನ ಅಂತಂದ್ರೆ ನಾಯಿ, ಶೂಕರ ಅಂದ್ರೆ ಇವು ಹಂದಿ ರೂಪದೊಳಗ ಮನುಷ್ಯ ರೂಪದ ಹಂದಿಗಳು ಇವರು ಅಂತ ಹೇಳಿಗತ್ತಾಳ. ವಿಠಾಬಾಯಿ ಮಣೆ ದಾಸಿ ಚಿದಂಬರನ ವಿಸರ ಖಾಸಿ. ಚಿದಂಬರ ಶ್ವಾಸಿ ಅಂದ್ರೆ ಶ್ವಾಸೋಶ್ವಾಸದೊಳಗ ಚಿದಂಬರನ್ ಮರಿಬ್ಯಾಡ್ರಿ, ಚಿದಂಬರ ಬಿಟ್ಟು ನೀವು ವಿಷಯದೊಳಗೆ ಬೀಳಬ್ಯಾಡ್ರಿ ಅಂತ ಹೇಳಿ ಬಹಳ ನಿಷ್ಠೂರ ಶಬ್ದಗಳಿಂದ ಹೇಳಿಗತ್ತಾಳ ಸಂತ ಮಾತಾ ವಿಠಾಬಾಯಿ. ಯಾಕಂದ್ರೆ ಆಕಿಗೆ ರಾಜಾರಾಮ್ ಮಹಾರಾಜರ ದರ್ಶನ ಆಗ್ಬಿಟ್ಟದ. ಕಾರ್ತಿಕ ಮಾಸ ಅಂಬಂಥದ್ದು ಅವಾಗ
ಕುಂದಗೋಳಕ್ಕೆ ಪ್ರಯಾಣ ಅಂಥದ್ದು ಸಂತ ಶ್ರೇಷ್ಠ ಜಗದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಜೊತೆಗೆ ನಡೆದದ. ಮಧ್ಯರಾತ್ರಿ ಆಲೆ ಕಾರ್ತಿಕ ಹೋ ಮಾಸಿ ಏಕಾದಶಿ ಜಾಣವಾತೋ ಗುರುವಾರಿ ಮಧ್ಯ ರಾತ್ರಿ ಸಮಯಾಸಿ कुंदगोळ द्वारासी राहिले ते मशाली हो हा देती दास माझ्या हाती उभा करीती मजसी पुढे जाण विठाबाई म्हणे महाद्वार तो पाहता देह भाव जातो खरोखर. ಎಂಥ ಅನುಭವ ಇಲ್ಲಿ ಹೇಳ್ಕೊಳ್ತಾಳ ವಿಠಾಬಾಯಿ. ಮಧ್ಯರಾತ್ರಿ ಆಗ್ಯದ, ಕಾರ್ತಿಕ ಏಕಾದಶಿ. ಕಾರ್ತಿಕ ಏಕಾದಶಿ ಅಂದ್ರೆ ಅಲ್ಲಿ ಪಂಡರ್ಪುರದೊಳಗು ಒಂದು ದೊಡ್ಡ ಹಬ್ಬ. ಆಷಾಢಿ ಕಾರ್ತಿಕಿ ಭಕ್ತ ಜನ ಏತಿ ಚಂದ್ರಭಾಗೆ ಮಧ್ಯೆ ಸ್ನಾನ ತೇ ಕರಿತಿ ದಿಂಡ್ಯಾ ಪತಾಕ ವೈಷ್ಣವ ನಾಚತಿ ಜಯದೇವ ಜಯದೇವ ಜಯ ಪಾಂಡುರಂಗ ರಕುಮಾಯಿ ವಲ್ಲಭ ರಾಯಿಚ ವಲ್ಲಭ. ಆ ಪಾಂಡುರಂಗಂದ ಏಕಾದಶಿ, ಕಾರ್ತಿಕ ಏಕಾದಶಿ, ಆಷಾಢಿ ಮತ್ತು ಕಾರ್ತಿಕ ಏಕಾದಶಿ ಬಹಳ ವಿಶೇಷ ಏಕಾದಶಿ. ಅಂಥ ಕಾರ್ತಿಕ ಏಕಾದಶಿ ನೋಡ್ರಿ, ನಾವು ಈಗ ಕಾರ್ತಿಕ ಏಕಾದಶಿ ಹೆಂಗ ಶ್ರಾವಣ ಮಾಸದ ನಾವು ಈಗ ಇದು ಮಾಡ್ತೀವಿ ಏನಂತಂದ್ರೆ ಕುಂದಗೋಳದಾಗ ಮಹಾಸ್ವಾಮಿ ಮತ್ತು ರಾಜಾರಾಮ್ ಮಹಾರಾಜ್ ಭೇಟಿ ಆದಂಥದ್ದು. ಶ್ರಾವಣತೋ ಮಾಸ ವದ್ಯ ಚತುರ್ದಶಿ ಆಲೋ ಸ್ವಾಮಿ ಪಾಸಿ ಕುಂದಗೋಳಾಸಿ. ಇದು ಅಭಂಗದ ಪ್ರಕಾರ ನಾವು ಶ್ರಾವಣ ಮಾಸದೊಳಗೆ ರಾಜಾರಾಮ್ ಮತ್ತು ಪರಬ್ರಹ್ಮ ಪರಿಪೂರ್ಣ ಚಿದಂಬರನ ಭೇಟಿದೊಂದು ಏನೋ ದಿವಸ ಆನಂದ ಅಂಥದ್ದು ಜಪ ಅದೆಲ್ಲ ಮಾಡ್ತೀವಿ. ಇನ್ನು ಕಾರ್ತಿಕ ಏಕಾದಶಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಗುರುವಾರ ಮಧ್ಯರಾತ್ರಿ ಕಾರ್ತಿಕ ಏಕಾದಶಿಗೆ ಚಿದಂಬರ ಮತ್ತು ವಿಠಾಬಾಯಿ ದರ್ಶನ ಆಗ್ಯದ. ಮಹಾಸ್ವಾಮಿ ಸಂತ ಮಾತಾ ವಿಠಾಬಾಯಿಗೆ ಕೃಪಾದೃಷ್ಟಿಯಿಂದ ನೋಡ್ತಾರೆ. ರಾಜಾರಾಮ್ ಮಹಾರಾಜರು ಏನ್ ಮಾಡ್ಬಿಟ್ಟಾರ, ಎಲ್ಲಾ ಸಂತರನ್ನ ಹಿಂದೆ ಸರ್ಸಾರ. ತಾವು ಸಂತರೆಲ್ಲ 20,000 ಸಂತರ ಮುಂದೆ ತಾವು ನಿಂತಾರ. ತಮ್ಮ ಮುಂದ ಮಹಾದ್ವಾರದ ಹತ್ರ ಎದುರಿಗೆ ಸಂತ ಮಾತಾ ವಿಠಾಬಾಯಿ ಕೈಯಾಗ ಏನ್ ಕೊಟ್ಟಾರ? ಮಶಾಲ್ ಕೊಟ್ಟಾರ. ಹಿಲಾಲ್ ಅಂತೀವಲ್ಲ, ಮಶಾಲ್. ಮಧ್ಯರಾತ್ರಿಗೆ ಬೆಳಕು ಅಂಥದ್ದು ಇರ್ಲಿಕ್ಕೆ ಮಶಾಲ್ ತಗೊಂಡು ಎಲ್ಲಾರು ದಿಂಡಿ ಮಾಡ್ತಿದ್ರು. ಕೈಯಾಗ ಮಶಾಲ್ ಕೊಟ್ಬಿಟ್ಟಾರ. ಮಶಾಲಿ ಹೋ ದೇತಿ ದಾಸ ಮಾಜ ಹಾತಿ. ದಾಸ್ ಅಂದ್ರೆ ರಾಜಾರಾಮ್ ಮಹಾರಾಜರು ಕೈಯಾಗ ಮಶಾಲ್ ಕೊಟ್ಟಾರ. ಏನಕ್ಕಿ ಇನ್ನು ಮಹಾಸ್ವಾಮಿನ ನೋಡಿಲ್ಲ, ಬರೇ ಚಿದಂಬರ ನಾಮ ಗರ್ಜನೆ ಎಂಬಂಥದ್ದು ದಿಂಡಿಯೊಳಗೆ ಮಾಡ್ಯಾಳ. ಚಿದಂಬರ ನಾಮ ಎಂಬಂಥದ್ದು ಸ್ಮರಣ ಮಾಡ್ಯಾಳ. ಚಿದಂಬರನ ಇನ್ನೂ ನೋಡೇ ಇಲ್ಲ. ಯಾವ ಕುಂದಗೋಳು ವಾಡಾದಾಗ ಮಹಾಸ್ವಾಮಿ ಇರ್ತಿದ್ರು ಆ ವಾಡಾದ ಮಹಾದ್ವಾರ ನೋಡಿ ಆಕಿದ ದೇಹ ಭಾವ ಹೋಗಿಬಿಟ್ಟದ. ಮಹಾರಾಜ್ ವಿಠಾಬಾಯಿ ಮನೆ ಮಹಾದ್ವಾರ ತೋ ಪಾಹತಾ ದೇಹ ಭಾವ ಜಾತೋ ಖರೋ ಖರೋ. ಖರೋ ಖರ್ ಏನಂತಂದ್ರ ದೇಹ ಭಾವ ಹೋಗ್ಬಿಟ್ಟದ. ಬರೀ ಮಹಾದ್ವಾರದ ಬಾಗ್ಲ ನೋಡ್ಯಾಳ, ಇನ್ನೂ ಸ್ವಾಮಿ ಹೊರಗೆ ಬಂದಿಲ್ಲ. ಯಾವ ರೀತಿ ನಾವು ಕೆಂಗೇರಿ ಮುರುಗೋಡದೊಳಗ ದಿಂಡಿ ಮಾಡಿಕೊಂಡು ಸ್ವಾಮಿ ದರ್ಶನಿಕ ಮುರುಗೋಡ ಮಹಾದ್ವಾರದ ಹತ್ರ ನಿಂತಿರ್ತೀವಿ. ಲೋಟಾಂಗಣ ಮಹಾದ್ವಾರಿ ಚರಣ ಧೂಳಿ ಅಂಗಾವರಿ माझे चिदंबरी आई दासरुळे तुझा पायी ಚರಣಾವರುಣ ಓವಾಳೂನ. ಆ ಮುರುಗೋಡದ ಮಹಾದ್ವಾರದಾಗ ಮಹಾಸ್ವಾಮಿ ಏನು ಬಂದು ನಿಂತಾರಮ್ಮಂತಹ ಒಂದು ಭಾವನೆದೊಳಗ ದೇಹ ಭಾವ ಹೋಗ್ತದ, ಆನಂದ ಭಾಷ್ಪಗಳು ಬರ್ತಾವ. ಅಂಥ ಅನುಭವ. ಅದಕ್ಕಿಂತ ಏನಂತಂದ್ರ ಬರೀ ಮಹಾದ್ವಾರ ನೋಡಿ ಖರೋಖರ ದೇಹ ಭಾವ ಅಂಥದ್ದು ಕಳ್ಕೊಂಡೀನಂತ ಹೇಳಿಗತ್ತಾಳ. ಯಾವಾಗ ಈ ಹೊರಗೆ 20,000 ಜನ ಭಜನೆ ಮಾಡ್ಲಿಗತ್ತಾರ. ಮಧ್ಯರಾತ್ರಿ ಕಾರ್ತಿಕ ಏಕಾದಶಿ ಆಗ್ಯದ. ಆ ಭಜನೆ ತಾಳ ಮೃದಂಗ ಶಬ್ದ ಕೇಳಿ ಮಹಾಸ್ವಾಮಿ ಮಂದವಾಗಿ ಎಲ್ಲಾ ಭಕ್ತರ ದರ್ಶನಕ್ಕೆ ಮಹಾದ್ವಾರದಿಂದ ಕುಂದಗೋಳದಲ್ಲಿದ್ದಂಥ ಮಹಾದ್ವಾರದಿಂದ ಹೊರಗೆ ಬರ್ಲಿಗತ್ತಾರ. ಭಜನ ಐಕತಿ ಸ್ವಾಮಿ ಬಾಹಿರ ಏತಿ ನ್ಯಾಹಾಳಿತಿ ಮಜಸಿ ಪहिले ಜಾಣ. ಮಹಾಸ್ವಾಮಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವೋತ್ತಮ ಹರಿಹರ ಬ್ರಹ್ಮಾದಿ ವಂದಿತ ಸಂತ ಮಾತಾ ವಿಠಾಬಾಯಿ ಬರೋದು ಇನ್ನು ಮಹಾಸ್ವಾಮಿ ಗೊತ್ತಿರಂಗಿಲ್ಲ. ಸ್ವಾಮಿ ಬಂದಾರ ಹೊರಗ. ದಿಂಡಿ ಸಂತರ ನೋಡಿಲ್ಲ, ರಾಜಾರಾಮನ ನೋಡಿಲ್ಲ. ಬಂದು ನೇರವಾಗಿ ವಿಠಾಬಾಯಿನ ನೋಡ್ಲಿಗತ್ತಾರ. ಕೃಪಾದೃಷ್ಟಿಯಿಂದ ನೋಡ್ಲಿಗತ್ತಾರ. ನ್ಯಾಹಳ ಸಿಗತ್ತಾರ.
ನನ್ನ ಭಕ್ತಳಾದಂತಹ ಯುಗ ಯುಗಾಂತರದಲ್ಲಿ ನನ್ನ ಭಕ್ತಳಾದಂತಹ ವಿಠಾಬಾಯಿ ಹೆಂಗಿದ್ದಾಳ, ಹೆಂಗೆ ಕಾಣಿಸ್ತಾಳ, ಯಾವ ರೀತಿ ಆಕಿದು ಭಕ್ತಿ ಅದ ಎಲ್ಲ ಕಣ್ತುಂಬ ನೋಡ್ಲಿಗತ್ತಾರ. ಯಾರು ನೋಡಿಲ್ಲ. ನ್ಯಾಹಾಳತಿ ಮಜಸಿ ಪಹಿಲೆ ಜಾಣ, ನನ್ನ ನೋಡ್ಲಿಗತ್ತಾರ ಕೃಪಾ ದೃಷ್ಟಿಯಿಂದ. ಆನಂದಾಶ್ರು ನಯನಿ ಭರೋ ನಿಯಾಲೆ ದೇಹಾತುನಿ ನಿಘಾಲೆ ಮೀಚ ಜಾಣ. ಸ್ವಾಮಿನ ನೋಡಿದ ಕ್ಷಣಕ್ಕೆ ಆನಂದಾಶ್ರುಗಳು ಬರ್ಲಿಗತ್ತಾವ ಸಂತ ಮಾತಾ ವಿಠಾಬಾಯಿಗೆ. ದೇಹದಿಂದ ಹೊರಗೆ ಬಂದ್ಬಿಟ್ಟಿನಿ ಅಂತ ಹೇಳಿಗತ್ತಾಳ. ನೋಡ್ರಿ, ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಸೂಕ್ಷ್ಮ ದೇಹ ಅಂತದ್ದು ತಿಳ್ಕೊಂಡು ದೇಹವನ್ನ ಬಿಟ್ಟು ಸೂಕ್ಷ್ಮ ದೇಹನ್ನ ಬೇರೆ ಮಾಡಿ ಬಂದ ಆ ಸೂಕ್ಷ್ಮ ದೇಹದಿಂದ ಸಂತ ಮಾತಾ ವಿಠಾಬಾಯಿ ಆ ಭಗವಂತ ಚಿದಂಬರ ಮಹಾಸ್ವಾಮಿಗಳಿಗೆ ಪ್ರಣಾಮ ಮಾಡ್ಲಿಗತ್ತಾಳ. ದೇಹ ತುನಿ ನಿಗಾಲು ಮೀಚೆ ಜಾಣ, ದೇಹ ರಾಯಿಲೆ ತೇತೆ ಮಶಾಲಿ ಘೇವ್ನಿ. ಆ ದೇಹ ಕೈಯಾಗ ಮಶಾಲ ಹಿಡ್ಕೊಂಡು ಅಲ್ಲೇ ನಿಂತದ. ದೇಹಕ್ಕೆ ಗೊತ್ತೇ ಇಲ್ಲ, ಸೂಕ್ಷ್ಮ ದೇಹ ಬಂದ್ಬಿಟ್ಟದ ಹೊರಗ. ತೇಲತೆ ಭಿಜತಿ ಹಾತ ಸರ್ವ ಜಾಳತೋ ಲಾಗಲೆ ಕಾಖೇತ ಪರ್ಯಂತ. ಆ ಮಶಾಲದ ಎಣ್ಣೆ ಎಲ್ಲ, ಬಿಸಿ ಎಣ್ಣೆ ಎಲ್ಲ ಕೆಳಗೆ ಬಂದು ಬಂದು ಖಾಕೇತ್ ಅಂತಂದ್ರ ಆ ಏನು ಕುಬ್ಸದ ಇದು ಇರ್ತದಲ್ಲ, ಮೊಳಕೈ ತನಕ ಕೈಯೆಲ್ಲ ಸುಟ್ಟು ಹೋಗ್ಬಿಟ್ಟದ. ಎಲ್ಲ ಎಣ್ಣೆ ಬಿಸಿ ಎಣ್ಣೆ ಇದು ಆಗಿ ಎಲ್ಲ ಸುಟ್ಟು ಹೋಗ್ಬಿಟ್ಟದ. ವಿಠಾಬಾಯಿ ಶಾಂತ ರಹತಿ ತೇಥೆ, ಅಲ್ಲೇ ಶಾಂತ ದೇಹ ನಿಂತದ. ಇಲ್ಲೇ ಸೂಕ್ಷ್ಮ ದೇಹದಿಂದ ಮಹಾಸ್ವಾಮಿಗೆ ಲೋಟಾಂಗಣ ಹಾಕ್ಲಿಗತ್ತಾಳ. ವಿದೇಹಾನಿ ಚರಣ ಲೋಡುಲಾಗಲೇ ಜಾಣ, ಆಲಂಗಿತಿ ಪೂರ್ಣ ಸ್ವಾಮಿ ಮಜಸಿ. ಸಂಪೂರ್ಣವಾಗಿ ಮಹಾಸ್ವಾಮಿ ತಮ್ಮ ಹೃದಯಕ್ಕೆ ಹಚ್ಕೊಂಡು ವಿಠಾಬಾಯಿನ ಆಲಿಂಗನ್ ಮಾಡ್ಲಿಗತ್ತಾರ. ದೇಹಾಸಿ ಸೇ ಮಿಠಿ ಮಾರಿತಿ ಸ್ವಾಮೀಸಿ, ಶ್ವಾಸ ಫುಂಕಿತಿ ತೋಂಡಿ ದೇಹಾಲಾಗಿ. ಮಿಠಿ ಮಾರಿತಿ ಅಂದ್ರೆ ಆಲಿಂಗನ್ ಮಾಡ್ಕೊಂಡಾರ ವಿಠಾಬಾಯಿನ. ಮತ್ತೆ ಆ ದೇಹ ಅಂತಾದ ಅಲ್ಲಿ ನಿಂತಿತ್ತು. ಆ ನಿಂತಿದ್ದ ದೇಹಕ್ಕೆ ಮತ್ತೆ ಶ್ವಾಸ ಅಂತಾದು ಕೊಳ್ಳಿಗತ್ತಾರ. ಶ್ವಾಸ ಫುಂಕಿತಿ ತೋಂಡಿ ದೇಹಾಲಾಗಿ, ತಮ್ಮ ಬಾಯಿಂದ ಆ ಶ್ವಾಸ ಅಂತಾದು ಕೊಳ್ಳಿಗತ್ತಾರ ಸ್ವಾಮಿ. ಜಾಗೆ ತರಹಲೋ ಪಡಿಲೋ ಚರಣಿ ಮಾಗಿಲ ಸ್ಮರಣ ಸರ್ವಾಲೆ. ಯಾವಾಗ ಮಹಾಸ್ವಾಮಿ ಚರಣದ ಮೇಲೆ ಬಿದ್ದು ಬಿಡ್ತಾಳ ಎಲ್ಲ ಹಿಂದಿಂದ ಸ್ಮರಣ ಬರಲಿಕ್ಕೆ. ವಿಠಾಬಾಯಿ ಮನೆ ಸ್ಮರಣ ಆಲೆ ಐಸೆ ಜನಾಬಾಯಿ ಮಣುನಿ ಸರ್ವ ಮಾಝೆ. ಹಿಂದಿನ ಜನ್ಮದ ಜನಾಬಾಯಿ, ನರಸಿಂಹ ಅವತಾರದಾಗ ಪದ್ಮಿನಿ, ರಾಮ ಅವತಾರದಾಗ ಮಂಥರ, ಕೃಷ್ಣ ಅವತಾರದಾಗ ಕುಬ್ಜ, ಪಾಂಡುರಂಗ ಅವತಾರದಲ್ಲಿ ಜನಾಬಾಯಿ ಎಂಬಂಥದ್ದೆಲ್ಲ ಹಿಂದಿಂದ ನೆನಪು ಬರ್ಲಿಗತ್ತದ. ಅಹೋ ರುಕ್ಮಿಣಿ ಚಾರಾಯ ಧ್ಯಾನ ದೇಯಿ ಮಾಜಿ ಹೃದಯ, मोठी असे तुझिया दासी, जन्मो जन्मी तू पावसी, तुझे पडिलो पदरी. मज सांभाळावे हरी, न कळे देवा तुझी करणी. ಮನೆ ವಿಠಾಬಾಯಿ ಮನಿ. ಮನಸ್ನಾಗ ವಿಠಾಬಾಯಿ ಆ ಮಹಾಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ತಾಳ. ಹೇ ಪಾಂಡುರಂಗ, ಹೇ ರುಕ್ಮಿಣಿ ರಮಣ, ನನ್ನ ಹೃದಯದಲ್ಲಿ ಇಟ್ಕೊಳಪ್ಪ ಸ್ವಾಮಿ. ನಿನ್ನ ಸ್ಮರಣ ನನ್ನ ಹೃದಯದೊಳಗೆ ಸದಾ ಕೊಡಪ್ಪ ಸ್ವಾಮಿ. ನಾನು ನಿನ್ನ ದಾಸಿ ಇದ್ದೀನಿ, ನಾನು ನಿನ್ನ ಚಾಕರಿ ಇದ್ದೀನಿ, ನಾ ಚಾಕರಿ ಇದ್ದೀನ, ನನ್ನ ಕೃಪಾ ಮಾಡಪ್ಪ. ಜನ್ಮೋ ಜನ್ಮಿ ತೂ ಪಾವಸಿ, ನನಗೆ ಜನ್ಮ ಜನ್ಮಾಂತರದಾಗ ನೀ ನನ್ನ ರಕ್ಷಣಾ ಮಾಡಿದಿ. ನಿನ್ನ ಪದರದಾಗ ನಾ ಬಂದು ಬಿದ್ದು ಬಿಟ್ಟಿನಪ್ಪ, ನನ್ನ ಸಂಭಾಳಿಸಪ್ಪ ಶ್ರೀಹರಿ ಪರಮಾತ್ಮ ಅಂಥೇಳಿ ಅಂತಃಕರಣದಿಂದ ಪ್ರಾರ್ಥನೆ ಮಾಡ್ಕೊಳಿಗತ್ತಾಳ. ಇದು ಏನಪ್ಪ ಅಂದ್ರೆ ಇವೆಲ್ಲ ಸಂತರದ್ದು ನಾವು ಯಾಕೆ ಇದೆಲ್ಲ ಓದಬೇಕು, ಚರಿತ್ರೆ ಯಾಕೆ ಇದನ್ನ ಎಷ್ಟು ಸರಿ ಓದಿದ್ರು ಕಡಿಮೆ. ಯಾಕಂದ್ರೆ ನಮ್ಮದು ಭಾವನೆನೂ ಆ ರೀತಿ ಆಗಬೇಕು. ನ ಕಳೆ ದೇವಾ ತುಜೀಕರಣಿ ಮನೆ ವಿಠಾಬಾಯಿ ಮನಿ. ಮನಸ್ಸಿನಾಗ ವಿಠಾಬಾಯಿ ಹೇಳಿಗತ್ತಾಳ. ಜನಿಯ ಸತಾ ಮಾಜೆ ಪಾಠಿ ಉಭಾ ರಾಹಸಿ ಜಗಜ್ಜೇಠಿ. ಜನಾಬಾಯಿ ಅವತಾರದೊಳಗ ನೀನೇ ಓಡೋಡಿ ನನ್ನ ಹತ್ರ ಬರ್ತಿದ್ದಿ, ಎಲ್ಲ ನನ್ನ ಕೆಲಸದೊಳಗೆ ಸಹಭಾಗಿ ಆಗ್ತಿದ್ದಿ. ನಂದೇನಂದ್ರೆ ಬಟ್ಟೆ ಒಗೆಯಬೇಕು, ನಾನು ಇದು ಮಾಡ್ಬೇಕಂತಂದ್ರೆ ಎಲ್ಲ ನಿನ್ನ ಕೆಲಸ ಮಾಡಿಕೊಡ್ತಿದ್ದಿ. ಬೀಸಕಲ್ಲ ನನ್ನ ಜೊತೆಗೆ ಕೂತು ಎಲ್ಲ ಹಿಟ್ಟು ಬೀಸ್ತಿದ್ದಿ. ಪೀತಾಂಬರದ ಮೇಲೆ ಖಬರ್ ಇರ್ಲಾರ್ದಂಗೆ ಬರ್ತಿದ್ದೆಪ್ಪ. ವಿಠಾಬಾಯಿ ಮನೆ ಗೋಪಾಳ ಚಿದಂಬರ ಕರಿಸಿ ಲೀಲಾ. ಜನಿಯ ಸತಾ ಮಾಜೆ ಪಾಠಿ ಉಭಾ ರಾಹಸಿ ಜಗಜ್ಜೇಟಿ. ಧುಣೆ ದುತುರೆ ಮಜಸಿ ಪೀತಾಂಬರ ಕಾಸ ಕರಾಸಿ. ವಿಠಾಬಾಯಿ ಮನೆ ಗೋಪಾಳ ಚಿದಂಬರ ಕರಿಸಿ ಲೀಲಾ. ಅದೇ ರೀತಿಯ ನಂಬರ ಚಿದಂಬರ ನೀ ನನ್ನ ಕೃಪಾ ಮಾಡಂತ ಹೇಳಿ ಜನಾಬಾಯಿ ಅವತಾರದಾಗ ಆದಂಥ ಎಲ್ಲ ಘಟನೆಗಳನ್ನ ಸ್ಮರಣ ಮಾಡ್ಕೊಳ್ಳಿಗತ್ತಾಳ. ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ. ಗರೀಬ ಸೋಂಗ ತೋ ಧರಿಲಾ ವಿಠ್ಠಲ ಹೋ ತೋಚಿ ಆಲ. ಅಲ್ಲೇ ಮಹಾಸ್ವಾಮಿ ಎದುರಿಗೆ ನಿಂತು ಆ ಪಾಂಡುರಂಗನ ಸ್ವರೂಪದ ಏನು ಅನುಭವ ಆಯ್ತು ಆಕಿಗೆ ಹೇಳಿಗತ್ತಾಳ. ಆಣಿ ಮಾಡಿ ಹೇಳ್ತೀನಿ, ವಿಠಾಬಾಯಿ ಸಾಂಗತೋ ಖುಣ ಆಣವಾಹುನಿಯ ಜಾಣ. ಆಣಿ ಮಾಡಿ ಹೇಳಿಗತ್ತೀನಿ ಅಂತ ಹೇಳ್ತಾಳ. ಏನು ಹೇಳಿಗತ್ತಾಳ ಆಣಿ ಮಾಡಿ ಅಂದ್ರೆ ಆ ರಾಮಕೃಷ್ಣ ಅವತಾರನೇ ಚಿದಂಬರಾಗಿ ಬಂದಾನ. ಗರೀಬ ಸೋಂಗತೋ ಧರಿಲ,
ರಾಜಾರಾಮಾರ ಹೇಳಲಿಗತ್ತಿದ್ರಲ್ಲ, ಪೂರ್ಣ ಬ್ರಹ್ಮ ಝಾಲ ಸೇ ಅವತಾರ ಪಹಾಡೊಳೆ ಬರೀ ಗರೀಬ ಬ್ರಾಹ್ಮಣ ಅಂಥೇಳಿ ನಾಟಕ ಮಾಡ್ಲಿಗತ್ತಾನಪ್ಪ. ಸಾಕ್ಷಾತ್ ವಿಠಲ್ನೇ ಬಂದ. गरीब सोंग तो धरिला विठ्ठल हो तोची आला, राम कृष्ण अवतार तोची आता चिदंबर. विठ्ठल राई रकुमाई चिदंबर सावित्री सरस्वती बाई. नामदेव राजा राम ऐसे धरो निया नाम. नामदेव राजा राम ऐसे धरो निया नाम. विठाबाई सांगते खूण आणवाहुनिया जाण. आणवाहुनिया जाण. आणवाहुनिया जाण. रामकृष्ण अवतार तोची आता चिदंबर. ತೋಚಿ ಆತ ಚಿದಂಬರ. ನಾಣಿ ಮಾಡಿ ಹೇಳ್ತೀನಿ, ಆ ನಾಮದೇವ್ ತುಕಾರಾಮ್ರೇ ರಾಜಾರಾಮ್ರಪ್ಪ, ಆ ರಾಮಕೃಷ್ಣ ಪಾಂಡುರಂಗನೇ ಇವತ್ತು ಚಿದಂಬರಾಗಿ ಬಂದಾನ. ಇದನ್ನ ನಾ ಪ್ರತ್ಯಕ್ಷ ಅನುಭವ ಮಾಡಿ ಹೇಳಿಗತ್ತೀನಿ ಅಂತ ಹೇಳಿ ಪ್ರಥಮ ಮಹಾಸ್ವಾಮಿ ಭೇಟಿ ಕುಂದಗೊಳದಾಗ ಆದಾಗೆ ಇಲ್ಲಿ ಹೇಳಿಗತ್ತಾಳ. ರಾಮಕೃಷ್ಣ ಚಿದಂಬರ ಭೇದ ಭಾವ ಇಲ್ಲ ಅಂಥೇಳಿ ಹೇಳಿ ಮುಂದೆ ಏನ ಇಲ್ಲ ತಂದೆಲ್ಲ ಹೇಳಿಗತ್ತಾಳಾಗ. ಅಲ್ಲೇ ಕುಂದಗೊಳದಾಗ ಇರ್ಬೇಕಾದ್ರೆ ಆ ಅಕ್ಕ ವಿಠಾಬಾಯಿ ತಂದೆ ತಾಯಿ ಮತ್ತು ಗಂಡ ಹುಡುಕೋತ್ ಬಂದ್ಬಿಟ್ಟಾರ. ಅಲ್ಲೇ ಕುಂದಗೊಳದಾಗ ಇಕ್ಕಿನ ನೋಡ್ಯಾರ. ತೇಥೆ ರಾಹಿಲೋ ಐಸೆ 20 ದಿವಸ ಜಾಣ ಐಕಾ ತುಮಿ ಪೂರ್ಣ ಮನ ಕರುಣಿ. 20 ದಿವಸ ಅಲ್ಲಿ ಕುಂದಗೊಳದಾಗ ವಾಸ್ತವ್ಯ ಮಾಡ್ಯಾಳ ಭಗವಂತನ ಸಾನ್ನಿಧ್ಯದಲ್ಲಿ. ಆಯಿ ಬಾಪ ತಿಸ್ರಾ ಭ್ರತಾರ ತೋ ಜಾಣ ಹುಡುಕತಿ ಹೋ ಪೂರ್ಣ ಮಜಸಿ ಸರ್ವ. ಇವ್ರೇನ್ ಮನೆ ಬಿಟ್ಟು ಹೋದಾಗ ಈ ಮನಿ ಜನ ಮತ್ತು ಆ ಗಂಡ ಹುಡುಕೋತ್ ಬಂದಾರ. ಸಮಜಲಿ ಹೋತ್ಯಾನ ಇಸೇ ರೀತಿ ಜಾಣ ಆಹೇ ಕುಂದಗೋಳಿ ಸ್ವಾಮಿ ಜವಳಿ. ಚಿದಂಬರನ ಹತ್ರ ಇದ್ದಾಳಕ್ಕೆ ವಿಠಾಬಾಯಿ ಅಂತೇಳಿ ಕುಂದಗೋಳಕ್ಕೆ ಬಂದ್ಬಿಟ್ಟಾರ. ವಿಠಾಬಾಯಿ ಮನೆ ढूंढित हो आलो सर्व मिळूनी आले तेथे जाण. येऊनी जवळी भ्रातार हो जाण ಖವಳಿಲ ಹೋ ಪೂರ್ಣ ಮಾঝೇವರಿ. ಆ ಗಂಡ ಬಂದು ಈಕಿ ಮೇಲೆ ಸಿಟ್ಟಿಗೆ ಎದ್ಬಿಟ್ಟಾನ. ಮಾರಿ ಒಂದು ರೀತಿ ಮಾಡ್ಲಿಕತಾನ. ಖವಳಿಲ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಲಿಕತಾನ. ಮಾರಣೇಸಿ ಆಲ ಮಾঝ್ಯಾ ಜವಳಿ ನನಗೆ ಹೊಡಿಲಿಕ್ಕೆ ಬಂದ್ಬಿಟ್ಟಾನ. बोलिला हो खूण क्यास ऐसे तुझी सत्ता आहे देहावरी समजा माझेवरी तुझी ಕಿಂಚಿತ ನಾಹಿ. ನೋಡಿದೆ ಎಷ್ಟು ಸೂಕ್ಷ್ಮ ಇಲ್ಲಿ ತತ್ವ ಹೇಳಾಳಂದ್ರ, ನನ್ನ ದೇಹದ ಮೇಲೆ ನಿನ್ನ ಸತ್ತಾದ, ನಾನಿನ್ನ ಹೆಂಡತಿ ಇದ್ದೀನಿ ನನ್ನ ಮೇಲೆ, ನನ್ನ ದೇಹದ ಮೇಲೆ ಸತ್ತಾದ, ನನ್ನ ಆತ್ಮದ ಮೇಲೆ ನಿನ್ನ ಸತ್ತಾ ಇಲ್ಲ. ನನ್ನ ಸೂಕ್ಷ್ಮದ ಏನದ, ನನ್ನ ಜೀವ ಏನದ ಅದು ಮಾತ್ರ ಚಿದಂಬರ್ಗೆ ಅರ್ಪಣ ಅದ. ಈ ಜಡ ದೇಹ ನಿಂದದ ಬೇಕೇನು ಬೇಕಾದ್ ಮಾಡ್ಕೊ ಅಂತ ಹೇಳಿಗತ್ತಾಳ. ವಿಠಾಬಾಯಿ ಮನೆ ಐಸೆ ಖೂಣ ಜಾಣ ಸಾಂಗತೋ ಹೋ ಪೂರ್ಣ ಸಾಂಗಾತ್ಯಾಸ ಎಲ್ಲ ಹೇಳಿಗತ್ತಾಳ. ಹಿಂಗ ಏನಂತಂದ್ರೆ ಅಲ್ಲೇನು ತತ್ವ ಹೇಳಿಗತ್ತಾಳ ನಮ್ಗಂದ್ರೆ, ನಾನು ಬ್ಯಾರೆ ಮತ್ತು ಈ ಜಡದೇಹ ಬ್ಯಾರೆ. ಈ ಜಡದೇಹ ಸಂಸಾರದ ಸಲುವಾಗದ, ಆದ್ರೆ ಮನಸ್ಸು ಜೀವ ಆತ್ಮ ಇವೆಲ್ಲ ಏನವ ಇದು ಆ ಸ್ವಾಮಿ ಸಲುವಾಗವ. ಅದಕ್ಕೆ ಇದು ಮುಂದೆ ಉಪದೇಶ ಪರ ಅಭಂಗ ಹೇಳ್ಯಾಳ. ದೇಹ ನವೇ ಮೀ ಮಾঝೆ ದೇಹ ಜಾಣ ಸಮಜತಿ ಮೀ ದೇಹ ಅಹಂಭಾವ. ಯಾರು ನಾನು ಈ ದೇಹ ಅನ್ಕೋತಾರೋ, ನಾನು ಸೋ ಅಂಡ್ ಸೋ ಇದ್ದೀನಿ, ನಾನು ಹಿಂಗಿದ್ದೀನಿ, ನನಗೆ ಹಿಂಗದ, ನಾನು ಅಂತ ಯಾರು ಅನ್ಕೋತಾರೋ ಅದು ನಾನಲ್ಲ, ಅದು ಅಹಂಭಾವ ಅಂತ ಹೇಳಿಗತ್ತಾರ. ದೇಹ ನವೇ ಮೀ ಮಾঝೆ ದೇಹ ಜಾಣ, ನಾನು ದೇಹ ಅಲ್ಲ ಅಂತ ಯಾರು ತಿಳ್ಕೊಂಡು ಜೀವನದೊಳಗೆ ವ್ಯವಹಾರ ಮಾಡ್ತಾರೋ ಅವರೇ ಏನಪ್ಪಾ ಅಂತಂದ್ರೆ ಆ ದೇಹ ಭಾವನ ಕಳ್ಕೊಳಿಕ್ ಸಾಧ್ಯದ. ಆದ್ರೆ ಯಾರು ದೇಹನೇ ನಾನು ಅನ್ಕೋತಾರೋ ಅದು ಅಹಂಭಾವದ. ಅಹಂಭಾವ ಸೋಡಾ ದೇಹಾಚಿ ಹಾ ಪೂರ್ಣ ಮೀ ಕೋಣ ಹೇ ಖೂಣ ಓಳಕ ಆದಿ ಹೇಳಿಗತ್ತಾಳ. ಆ ಅಹಂಕಾರ ಬಿಟ್ಬಿಡ್ರಿ. ನೀವು ಯಾರಿದ್ದೀರಿ? ಹೂ ಆಮ್ ಐ? ಬರೀ ಮಾತಾಡಿ ಪುಸ್ತಕ ಓದಿ ಪ್ರವಚನ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದನ್ನು ನಾವು ನಿಜ ಜೀವನದೊಳಗೆ ನಾನು ಯಾರಮ್ಮಂತ ತಿಳ್ಕೋಬೇಕು. ನಾನು ಸರ್ವ ವ್ಯಾಪಕ ಇದ್ದೀನಿ, ನಾನೇ ಆತ್ಮ ಸ್ವರೂಪ ಇದ್ದೀನಿ, ನನ್ನಲ್ಲಿ ಮತ್ತು ಇನ್ನೊಬ್ಬರಲ್ಲಿ ಭೇದ ಇಲ್ಲ. ಅವ್ರು ಅವ್ರಿಗೆ ನಮಗೆ ಬಗೆಹರಿಯಂಗಿಲ್ಲ, ನಾ ಅವರಿಂದ ದೂರ ಇರ್ತೀನಿ. ಇವೆಲ್ಲ ಫಾಲ್ತು ಮಾತುಗಳು, ಇವು ಭಕ್ತಿ ಮಾಡಿದಾಗ ಬರಂಗಿಲ್ಲ. ಬೇಡ, ನೀವು ಸಂಸಾರ ಮಾಡಿ ಇಂಥವೆಲ್ಲ ಮಾತಾಡ್ಕೊಂಡು ಕಟ್ಟಿಗೆ ಕೂಡ್ರಿ, ಜೀವನ ಸಾಗಿಸ್ರಿ. ಆದ್ರೆ ಭಕ್ತಿ ಮಾರ್ಗ ಬಂದು ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳಿ ಒಂದು ಸಿನ್ಸಿಯಾರಿಟಿಯಿಂದ ಸೀರಿಯಸ್ನೆಸ್ ಇಂದ ಬಂದವರು ದ್ವೈತ ಭಾವನ ಮೊದಲು ಬಿಡ್ಬೇಕು. ಅಹಂಭಾವ ಸೋಡಾ ದೇಹಾಚಿ ಹಾ ಪೂರ್ಣ ಮೀ ಕೋಣ ಹೇ ಖೂಣ ಓಳಕ ಆದಿ. ಎಲ್ಲ ಅಹಂಕಾರ ಬಿಡ್ಲಾರ್ದ ನನಗೆಲ್ಲ ಸ್ವಾಮಿ ಅನುಕೂಲ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ?
ಏನು ಈ ಮನುಷ್ಯ ಜನ್ಮದ ದುಃಖಗಳೆಲ್ಲ ಭೋಗ ಮಾಡಲೇಬೇಕಾಗ್ತದೆ, ಪ್ರಾರಬ್ಧ ಬಿಡಂಗಿಲ್ಲ. ಆದ್ರೆ ಪ್ರಾರಬ್ಧವನ್ನು ಬಿಡಿಸ್ಬೇಕಂತಂದ್ರೆ ಚಿದಂಬರ ನಾಮಕ್ಕೆ ಶರಣ ಹೋಗ್ಬೇಕು. ನಾನು ಅಂತ ದೇಹ ಭಾವ ಬಿಡಬೇಕು. ಅವ ಸರ್ವ ವ್ಯಾಪಕ ಇದ್ದಾನ, ಎಲ್ಲ ಒಂದು ಇರ್ಬಿಯಿಂದ ಬ್ರಹ್ಮ ತನಕ ಎಲ್ಲಾರೊಳಗೆ ಅವ ಇದ್ದಾನಂತ ಭಾವ ಇರಬೇಕು. ಶಾಂತಿ ಇರಬೇಕು, ಮಾತು ಕಡಿಮೆ ಆಡಬೇಕು, ನಿರಂತರ ನಾಮಸ್ಮರಣೆ ಮನಸ್ಸಿನಾಗ ನಡಿಬೇಕು. ಅದಕ್ಕೆ ಇಲ್ಲಿ ನಿಷ್ಠುರವಾಗಿ ಬರ್ದಾಳ ವಿಠಾಬಾಯಿ, ಅಹಂಭಾವ ಸೋಡಾ ದೇಹಾಚಿ ಪೂರ್ಣ ಮೀ ಕೋಣ ಹೇ ಖೂಣ ಓಳಕ ಆದಿ. ನಾನು ಯಾರೆಂಬುದು ಮದ್ದ ತಿಳ್ಕೊ, ದೇಹ ನಾಶವಂತ ಕಾಳಾಚೇತೆ ಗ್ರಾಸ ಮೀ ನವೇ ಹೋ ಗ್ರಾಸ ಸಮಜಾವೆ ಬಾ. ಇದು ಕಾಳದ ಗ್ರಾಸ ಅದ. ಅಂದ್ರೆ ಕಾಳ ಅಂದ್ರೆ ಯಮಧರ್ಮಂತ ಇದು ಒಂದು ಇದು ಅದ, ಏನಂತಾರ ಮೇವ್ ಇದ್ದಂಗ. ಹಂಗ ಇದು ದೇಹ ನಾಶವಂತದ. ಈ ನಾಶವಂತ ದೇಹ ಸಲುವಾಗಿ ಎಷ್ಟರ ಬಡ್ದಾಡ್ತೀಯಪ್ಪ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದಿ, ಎಷ್ಟು ಜಗಳ ಆಡ್ತಿದ್ದಿ, ಎಷ್ಟು ಡಿಸ್ಕಷನ್ ಮಾಡ್ತಿದ್ದಿ. ಮೀನವೇ ಹೋ ಗ್ರಾಸ ಸಮಜಾವೆ ಬಾ. ನಾ ಈ ಕಾಳದ ಗ್ರಾಸ ಅಲ್ಲ, ನಾ ಚೈತನ್ಯ ಇದ್ದೀನಿ, ನಾ ಆತ್ಮ ಸ್ವರೂಪ ಇದ್ದೀನಿ, ನಾ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತುನ ಅಂಶ ಇದ್ದೀನಿ. ಇದನ್ನ ತಿಳ್ಕೊಳಪ್ಪ, ಇದ್ರದ್ದು ಚಿಂತನೆ ಮಾಡಪ್ಪ. ವಿಠಾಬಾಯಿ ಮಣೆ ಸ್ವಾಮಿ ಚರಣೀಲಿನ ಜಾಲೋ ತಲ್ಲಿನ ಸಮಜಾದಿ. ವಿಠಾಬಾಯಿ ಹೇಳ್ತಾಳ, ಹಿಂಗೆ ನಾನೇಂತಂದ್ರೆ ಸ್ವಾಮಿ ಚರಣದೊಳಗೆ ಲೀನ ಆಗಿಬಿಟ್ಟೆ. ದೇಹದಿಂದ ಹೊರಗೆ ಬಂದು ಸೂಕ್ಷ್ಮ ದೇಹ, ನಾನು ಸ್ವಾಮಿ ಚರಣದೊಳಗೆ ಲೀನ ಆದೆ. ಗಂಡ ಮತ್ತು ನಮ್ಮ ಅಪ್ಪ ಅಮ್ಮ ನಾನು ನೋಡ್ತಾರ, ಈ ಕೈ ಎಲ್ಲ ಸುಟ್ಟದ್ದು ನೋಡ್ತಾರ. ಎಲ್ಲ ಏನಪ್ಪ ಇದು ಕೈ ಸುಟ್ಟು ಹೋಗ್ಬಿಟ್ಟದ, ಇದೆಲ್ಲ ವಾಸನೆ ಬರ್ಲಿಕ್ಕತ್ತದ. ಅವ್ರಿಗೇನಂದ್ರೆ ದೇಹನೇ ಮಹತ್ವದ, ದೇಹ ಬಿಟ್ಟು ಬೇರೆ ಯಾವುದಿಲ್ಲ. ದೇಹಾತುನಿ ನಿಘಾಲೋ ವಿದೇಹಿನೇ ಪೂರ್ಣ ನಾಮಸ್ಮರಣ ಕರಿತಾ ಚಿದಂಬರಾಚೆ. ದೇಹ ಪಡಿಲೇ ತೇಥೆ ಶ್ವಾಸ ನಸತಾ ಜನ ಪಾತಿ ಹೋ ಕುಣ ಸರ್ವಲೋಕ. ಯಾವಾಗ ಸೂಕ್ಷ್ಮ ದೇಹವನ್ನು ತಗೊಂಡು ಮಹಾಸ್ವಾಮಿ ಒಳಗೆ ಲೀನ್ ಮಾಡಿಬಿಡ್ತಾಳ, ತನ್ನ ಜಡದೇಹ ಅಲ್ಲೇ ಬಿದ್ದು ಬಿಡ್ತದೆ, ಶ್ವಾಸ ನಿಂತು ಬಿಡ್ತದೆ. ಅದನ್ನ ನೋಡ್ತಾರ ಎಲ್ಲಾರು, ಅಂತಾರ ವಿಠಾಬಾಯಿ ಹೋಗ್ಬಿಟ್ಲು, ಪ್ರಾಣ ಹೋಯ್ತಂತ ಮಾತಾಡ್ತಾರ. ಗೆಳಿ ಮಣತಿ ಮಜಸಿ ನ ಓಳಖತಿ ಪೂರ್ಣ ವಿಧೇಯ ಸ್ಥಿತಿ ಜಾಣ ನೇಣತಿ ಮೂರ್ಖ. ಹೇಳಿಗತ್ತಾಳ ಗಂಡಗ ವಿಧೇಯ ಸ್ಥಿತಿ ಗೊತ್ತೇ ಇಲ್ಲ, ಗಂಧ ಗೊತ್ತಿಲ್ಲ, ಮೂರ್ಖಿದ್ದಾನ, ನಾನು ಸತ್ತಿನಂತ ತಿಳ್ಕೊಂಡ್ಬಿಡ್ತಾನ. ವಿಠಾಬಾಯಿ ಮಣೆ ಸಮಜತಿ ದೇಹಾಸಿ ನೋಳಖೆ ವಿಧೇಯ ಹಾಸಿ ಮೂರ್ಖ ಲೋಕ. ವಿಧೇಯ ಎಂಬಂಥದ್ದು ಮೂರ್ಖರಿಗೆ ಅರ್ಥ ಆಗಂಗಿಲ್ಲ. ಬರೀ ಜಡದೇಹದೊಳಗೆ ಅವ್ರು ಇರ್ತಾರ, ಜಡದೇಹದ್ದೇ ಅವ್ರಿಗೇನಪ್ಪ ಅಂತಂದ್ರೆ ಮಹತ್ವ ಇರ್ತದೆ. ಹಂಗಾಗಿ ಇದು ವಿಧೇಯ ಸ್ಥಿತಿ. ಯಾರಿಗೆ ಭಗವಂತನ ಸರ್ವ ವ್ಯಾಪಕತ್ವದ ಜ್ಞಾನ ಇರ್ತದೋ ಅವ್ರು ಮಾತ್ರ ಆ ಸೂಕ್ಷ್ಮ ದೇಹದ ಮಹತ್ವ ಅಂತದ್ದು ಅವ್ರಿಗೆ ಗೊತ್ತಿರ್ತದೆ. ವಿಧೇಯ ಹೋ ಸ್ಥಿತಿ ಜಾಸಿ ಅಸತ್ತೇ ಜಾಣ ಜನ್ಮ ಮರಣ ಪೂರ್ಣ ನಸೈತ್ಯಾನ. ಯಾರು ವಿಧೇಯ ಸ್ಥಿತಿಯನ್ನ ಅಭ್ಯಾಸ ಮಾಡ್ತಾರೋ ಅವರೇ ನಿಜವಾದ ಚಿರಂಜೀವಿಗಳಂತ ಹೇಳ್ತಾಳ. ಬೇಗಳ ಸೋನಿ ಪಾಹತೋ ಜನ್ಮ ಮರಣ ಮಾನ ಅಪಮಾನ ನ ಲಕ್ಷಿತಿ. ಮಾನ ಅಪಮಾನಕ್ಕೆ ಲಕ್ಷಣೆ ಕೊಡಂಗಿಲ್ಲ ಅವರು. ನಮ್ಗೊಂಚೂರು ಹತ್ತದ ಸರಿ ಅಂದ್ರೆ ಸಾಕು, ಒಂದು ತಾಸು ತನಕ ಮಾರಿ ಕಿವ್ಚ್ಕೊಂಡು ಕೂತ್ ಬಿಡ್ತೀವಿ. ಮಣೋನಿ ವಿಧೇಹಾನೇ ಧ್ಯಾನ ಕರಾವೇ ಗುಪ್ತ. ಅದಕ್ಕೆ ಇಲ್ಲಿ ಹೇಳ್ತಾಳ, ವಿಧೇಯ ಸ್ಥಿತಿಯಿಂದ ಧ್ಯಾನ ಮಾಡ್ರಪ್ಪ, ಗುಪ್ತ ಧ್ಯಾನ ಮಾಡ್ರಿ, ಗುಪ್ತ ನಾಮಸ್ಮರಣೆ ಮಾಡ್ರಿ, ಗುಪ್ತ ಭಕ್ತಿ ಮಾಡ್ರಿ. ಸೋಡೋನಿ ಆಪ್ತ ಮಿತ್ರ ಮನಸ್ಲಿಂದ ಆಪ್ತ ಮಿತ್ರ ಅವರು ಇವರು ಬಾಜುದವ್ರೆಲ್ಲಾರನ್ನೂ ಬಿಟ್ಬಿಡ್ರಿ ಮನಸ್ಲಿಂದ. ದೇಹದಿಂದ ಕರ್ತವ್ಯ ಮಾಡ್ರಿ, ನಮಸ್ಕಾರ ಅನ್ರಿ, ಎಲ್ಲಾರ ಜೋಡಿನ ಎರಡು ಮಾತಾಡ್ರಿ. ಆದ್ರೆ ಪೂರ್ಣ ಲಕ್ಷ್ಯ ಮನಸ್ಸಿಂದ ಭಗವಂತನ ಮ್ಯಾಲ ಇಡ್ರಿ. ವಿಠಾಬಾಯಿ ಮಣೆ ಸಾಂಗತೆ ಮೀ ಖೂಣ ವಿದೇಹಿನೇ ಪೂರ್ಣ ಮಣಾನಾಮ. ಈ ಕೊನೆಗೆ ಅಂತಿಮ ಏನಿಲ್ಲಿ ನಿರ್ಧಾರ ಕೊಟ್ಟಿಗತ್ತಾಳ ಅಂದ್ರೆ ವಿಧೇಯದಿಂದ ನಾಮಸ್ಮರಣೆ ಮಾಡ್ರಿ, ದೇಹದಿಂದ ಎಲ್ಲ ಬಿಟ್ಬಿಡ್ರಿ ಅಂತ ಹೇಳಿಗತ್ತಾಳ. ಮುಂದೆ ಇನ್ನೂ ಅಭಂಗಗಳೆಲ್ಲ ಉಪದೇಶ ಪರ ಅವ, ಸಮಯ ಎಂಬಂಥದ್ದು ಆಗ್ಲಿಗತ್ತದ. ಹಂಗಾಗಿ ಇದನ್ನು ಮುಂದಿನ ಗುರುವಾರ ಅವಕಾಶ ಸಿಕ್ಕಾಗಿದ್ದದ್ದು ಚಿಂತನೆ ಮಾಡೋಣ. ಇಲ್ಲಿವರೆಗೂ ಏನು ಆಕಿ ಹೇಳ ಅಗ್ದಿ ಸ್ಪೀಡಿಂದ ಆದಷ್ಟು ಅಭಂಗಗಳನ್ನು ಕವರ್ ಮಾಡೀನಿ. ಆದರೆ ಇಲ್ಲೇನಂದ್ರೆ ಭಾಳ ಕಷ್ಟದ. ನಾವೇನಂತಂದ್ರೆ ದೇಹ ಭಾವದೊಳಗೆ ಮುಳುಗಿವಿ. ಇನ್ನೂ ಎಷ್ಟು ನಾವು ಅಭಂಗ ಕೇಳಲಿ, ಎಷ್ಟು ನಾವೇನಂತಂದ್ರೆ ಅಭಂಗ ಸತ್ಸಂಗ ಪ್ರವಚನ ಅಭಂಗವಾಣಿ ಮಹಾರಾಜರದು ರಾಜಾರಾಮ್ ಮಹಾರಾಜ ವಿಠಾಬಾಯಿ ಕೇಳಿ ಮತ್ತು ನಾವು ಅದರೊಳಗೆ ಬೀಳ್ತೀವಿ. ಭಗವಂತನ ಕೃಪಾ ಆಗಬೇಕು. ಅದರಿಂದ ಹೊರಗೆ ಬರ್ಬೇಕಂದ್ರೆ ಆ ರಾಜಾರಾಮ್ ಮಹಾರಾಜರ ಚಾಕ್ರಿ ಮಾಡಬೇಕು, ಅಭಂಗ ಅಭ್ಯಾಸ ಮಾಡಬೇಕು. ಕೆಲಸ ನಮ್ಗೆ ಟೈಮ್ ಇಲ್ರಿ, ಕೆಲಸ ಮುಗಿಸಿ ಕೂಡಬೇಕು, ಟೈಮ್ ತೆಕ್ಕೋಬೇಕು. ಟೈಮ್ ಹೆಂಗೆ ತೆಗಿಬೇಕು ಅದು ನಿಮ್ಮ ಬುದ್ಧಿ ಅಂತಲ್ಲಿ ಉಪಯೋಗ ಮಾಡಬೇಕು. ದಿವ್ಸಕ್ಕೆ ಒಂದು ಅಭಂಗರ ಬರಿಬೇಕು, ಅಭಂಗ ಚಿಂತನೆ ಮಾಡಬೇಕು. ಬಂಡುಪಂತ ಮಹಾರಾಜರು ಸದ್ಗುರುಗಳು ಬರೀಲಿಕ್ಕೆ ಬಹಳ ಯಾಕೆ ಮಹತ್ವ ಕೊಡ್ತಿದ್ರು ಅಂದ್ರೆ ಬರೆಯೋ ಮುಂದಾಗ ಅಭ್ಯಾಸ ತಾನೇ ಆಗ್ತದೆ. ಒಂದು ಅಭಂಗ ಬರೆದ್ರೆ ಅದ್ರದ್ದು ಚಿಂತನ ಅಗ್ದಿ ಸರಳವಾಗಿ ಆಗ್ತದೆ. ಮರಾಠಿ ಬರ್ಬೇಕಂತಿಲ್ಲ, ಸದ್ಗುರು ಕೃಪಾದಿಂದ ಎಲ್ಲ ತಾನೇ ಆಗ್ತದೆ. ನಮ್ಮ ಮನಸ್ಸಿನಾಗ ಮಾತ್ರ ಶ್ರದ್ಧಾ ಭಾವ, ದೃಢ ನಿಶ್ಚಯ, ದೃಢ ಭಕ್ತಿ ಇರಬೇಕು. ಹಂಗಾಗಿ ವಿಠಾಬಾಯಿ ಏನು ಹೇಳ್ತಾಳೆ, ದೇಹದಿಂದ ಏನೂ ಮಾಡಬೇಡ್ರಿ,
ಮನಸ್ಸಿಂದ ಭಕ್ತಿ ಮಾಡ್ರಿ, ಎಲ್ಲ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ರಿ. ಯಾವುದು ಪ್ಲಾನಿಂಗ್ ಬೇಡ, ಇದು ಬೇಡ ಅದು ಬೇಡ. ಚಿದಂಬರಿಗೆ ದೇಹ ಸಮರ್ಪಣೆ ಮಾಡ್ರಿ, ಅವ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗ್ಲಿ, ಅವ ಹೆಂಗೆ ನಮ್ಮನ್ನ ಇಡ್ತಾನೆ ಇಡ್ಲಿ. ರಾಜಾರಾಮ್ ಮಹಾರಾಜರ ಅಭಂಗ ಬರ್ತದೆ ಏನಂತಂದ್ರೆ, देह अर्पोनिया पाई मी तो झालो उतराई एल तुमचा विचार तैसे करावे दातारा ठेवा ठेवी नसे काज सर्व तुझी तुला लाज. ಈ ದೇಹ ನಿರ್ಮಾಣದೊಳಗೆ ನಮ್ದೇನಾರ ಠೇವದೇನು? ನಮ್ಮನ್ನು ಹುಟ್ಟಿಸಿದವ ಯಾರು? ಭಗವಂತ. ಹಂಗಾಗಿ ನಮ್ಮನ್ನು ನಾವು ಹುಟ್ಸಾನಂದ್ರೆ ಅವನದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದ ನಮ್ಮ ದೇಹದೊಳಗೆ. ಹಂಗಾಗಿ ಅವನ ಚಿಂತೆ ಮಾಡಲಿ ನನ್ನ ಹೆಂಗೆ ನಡೆಸಬೇಕು, ನನ್ನ ಜೀವನ ಹೆಂಗಿರ್ಬೇಕು. ठेवा ठेवी नसे काज सर्व तुझी तुला लाज. ದೇಹ ಅರ್ಪೋನಿಯ ಪಾಯಿ, ನಾನು ದೇಹವನ್ನು ನಿಂಗೆ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟಿನಿ, ನಾನು ನಿಶ್ಚಿಂತವಾಗಿ ನೀ ಹೆಂಗೆ ನನ್ನ ನಡೆಸ್ತಿದ್ದೆ ಹಂಗೆ ನಡೆಸಪ್ಪ. ಈ ಭಾವನೆ ಬಹಳ ಮಹತ್ವದ. ನಾನು ಅಂತಂದ್ರೆ ಬರ್ತದೆ ನೋಡ್ರಿ, ಎಲ್ಲ ವಿಚಾರ ಅದು ಇದು ಎಲ್ಲ ಬರ್ತದೆ. ಹಾಗಾಗಿ ಭಗವಂತನ ಸಮರ್ಪಣೆ ಮತ್ತು ಇದೆಲ್ಲ ಅಭ್ಯಾಸ ಮಾಡಬೇಕು, ಸದ್ಗುರು ಕೃಪಾ ಬೇಕು, ನಿರಂತರ ನಾಮಸ್ಮರಣೆ ಆಗಬೇಕು. ಹಂಗಿದೇನಂತಂದ್ರೆ ಇವತ್ತಿನ ಈ ವಿಠಾಬಾಯಿ ಯಾವ ರೀತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಪ್ರಥಮ ದರ್ಶನ ತಗೊಂಡ್ರು. ಕಾರ್ತಿಕ ಏಕಾದಶಿ ಮಧ್ಯರಾತ್ರಿ ಕುಂದಗೋಳದಲ್ಲಿ ತನ್ನ ಗುರು ಆದಂಥ ರಾಜಾರಾಮ್ ಮಹಾರಾಜರ ದರ್ಶನ ಕುಂದಗೋಳದೊಳಗಾಯಿತು. ಸಂತ ಮಾತಾ ವಿಠಾಬಾಯಿ ದರ್ಶನ ಕುಂದಗೋಳದಲ್ಲಿ ಆಯಿತು. ಚಿದಂಬರ ಮಹಾಸ್ವಾಮಿಗಳ ಲೀಲಾಭೂಮಿ ಅಂದರೆ ಕುಂದಗೋಳ. ಮಾಡಿದಂಥ ಅಪಾರ ಲೀಲೆಗಳು, ಎಲ್ಲ ದೊಡ್ಡ ದೊಡ್ಡ ಭಕ್ತರಿಗೆ ದರ್ಶನ ಕೊಟ್ಟಂಥ ಪುಣ್ಯ ಭೂಮಿ ಕುಂದಗೋಳದ. ಅಂಥ ಕುಂದಗೋಳ ಅಂದರೆ ಕರ್ನಾಟಕದಲ್ಲಿ ಅದ. ನಾವೆಲ್ಲರೂ ಎಷ್ಟು ಭಾಗ್ಯವಂತರು. ಆ ಚಿದಂಬರ ನಾಮಸ್ಮರಣೆ ಎಂಬಂಥದ್ದು ನಿರಂತರವಾಗಿ ನಡೀಲಿ. ಇದೇ ಅಭಂಗ ಸತ್ಸಂಗದಲ್ಲಿ ಅಭಂಗ ಅಭ್ಯಾಸ, ಅಭಂಗಗಳನ್ನು ನಾವು ಕಲಿಬೇಕು. ಮರಾಠಿ ಬರಂಗಿಲ್ಲ ಅಂದ್ರೆ ಕಲಿಬೇಕು ಮರಾಠಿ. ಚಿದಂಬರ ಬೇಕಂದ್ರೆ ಎಲ್ಲ ಮಾಡಬೇಕು. ಗುಡ್ಡದ ಮ್ಯಾಲಿಂದ ಹಾರ್ಲಿಕ್ಕೆ ಆಕೆ ತಯಾರಾಗಿದ್ಲು. ನಾವು ಮರಾಠಿ ಅಭಂಗ ಕಲೀಲಿಕ್ಕೆ ನಮ್ಗೆ ಆಗಂಗಿಲ್ಲ. ನಮ್ಗೆ ಎಲ್ಲ ಅಭಂಗ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆದ್ಮೇಲೆ ನಾವು ಓದ್ಲಿಕ್ಕೆ ಚಾಲು ಮಾಡ್ತೀನಿ ಅಂತಂತಾರೆ ಕೆಲವು ಮಂದಿ. ಅವೆಲ್ಲ ಆಗ್ಲಾರ್ದ ಕೆಲಸಗಳು. ಮರಾಠಿ ಕಲಿಬೇಕು, ಮರಾಠಿ ಓದಬೇಕು. ಸಂತ ಮಾತಾ ವಿಠಾಬಾಯಿ, ಜಗದ್ಗುರು ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು, ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಮಹಾಸ್ವಾಮಿಗಳ ಸಂಪೂರ್ಣ ಅಖಂಡ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಜನ್ಮ ಜನ್ಮಾಂತರದೊಳಗಾದರೂ ನಮ್ಮನ್ನು ಶುದ್ಧ ಭಕ್ತಿ ಕೊಟ್ಟು, ಶುದ್ಧ ಭಾವ ಕೊಟ್ಟು, ಮಹಾನ್ ಭಕ್ತರನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತೇಳಿ ಮಹಾಸ್ವಾಮಿ ವಿಠಾಬಾಯಿ ಮತ್ತು ರಾಜಾರಾಮರಿಗೆ ಪ್ರಾರ್ಥನೆ ಮಾಡ್ಕೊಂಬಣ ಅಂತ ಹೇಳ್ತಾ ಇವತ್ತಿನ ಈ ಸೇವಾ ಏನದ ವಾಂಗ್ಮಯ ಸೇವಾ ಸದ್ಗುರು ಚರಣಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.